Okay. ಕೇಳಿಸ್ತಾ ಇದೆಯಾ? ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಏನೇನು ಓದಿದ್ವಿ ಅಂತ ಅಂದ್ರೆ, ನೀವು ಬೇಸಿಕಲಿ ಯಾವ್ದನ್ನ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕರಿತೀವಿ ಅಂತ ಅಂದ್ರೆ, ಸೊ ದ ಹೈಯೆಸ್ಟ್ ಪವರ್ ಆಫ್ ಎ ಪಾಲಿನೋಮಿಯಲ್ ಈಕ್ವೇಶನ್ ಆಫ್ ಡಿಗ್ರಿ 2 ಅಂತಾನು ಕರಿತೀವಿ. ಇದನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರಿತೀವಿ. ಸೊ ಇದನ್ನ ಸಾಲ್ವ್ ಮಾಡೋದಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಗಳನ್ನ ಓದಿದೀರಾ. ರೀಸೆಂಟ್ ಆಗಿ ನಾವೇನೇ ಓದಿದ್ವಿ ಅಂತಂದ್ರೆ, ಈ ಪಲ್ಪಾ ಅಂಡ್ ಬೀಟಾ ಆರ್ ದ ರೂಟ್ಸ್ ಅಂತ ಅಂದಾಗ ಸಮ್ ಆಫ್ ರೂಟ್ಸ್ ಫಾರ್ಮುಲಾ ಏನಂತ ಓದಿದೀವಿ? ಮೈನಸ್ ಬಿ ಅಪಾನ್ ಎ ಅಂತ ಓದಿದೀವಿ. ಕೇಳಿಸ್ತಾ ಇದೆಯಾ? ಯಾರಾದ್ರೂ ಒಬ್ರು ರೆಸ್ಪಾಂಡ್ ಮಾಡಿ. ಓಕೆ, ಥ್ಯಾಂಕ್ ಯು. ಸೊ ಅಂಡ್ ದ ಪ್ರಾಡಕ್ಟ್ ಆಫ್ ರೂಟ್ಸ್ ಏನಂತ ಹೇಳಿದೀವಿ ಅಂತ ಅಂದ್ರೆ, ಇಟ್ ಈಸ್ ಸಿ ಬೈ ಎ ಅಂತ ಓದಿದೀವಿ. ಇಷ್ಟು ವಿಷಯಗಳು ಗೊತ್ತಿರಬೇಕು. ಮತ್ತೆ ನೇಚರ್ ಬಗ್ಗೆ ನಾವು ಮಾತಾಡೋದಾದ್ರೆ, ನೇಚರ್ ಆಫ್ ದಿ ರೂಟ್ಸ್ ಏನಂತ ಓದಿದೀವಿ ಅಂತ ಅಂದ್ರೆ, ಡಿಸ್ಕ್ರಿಮಿನೆಂಟ್ ಬಗ್ಗೆ ಗೊತ್ತಿರಬೇಕು. ಸೊ ಡಿಸ್ಕ್ರಿಮಿನೆಂಟ್ ನಾವೇನಂತ ಕರಿತೀವಿ? b square minus 4ac. This is the discriminant. If the discriminant is greater than 0, ಏನಂತ ಹೇಳ್ತೀವಿ? ಡಿಸ್ಟಿಂಕ್ಟ್ ಅಂಡ್ ರಿಯಲ್ ಅಂತ ಕರಿತೀವಿ. ಅದೇ ಡಿಸ್ಕ್ರಿಮಿನೆಂಟ್ ಇಸ್ ಈಕ್ವಲ್ ಟು 0 ಅಂತ ಇದ್ರೆ ಅದನ್ನ ರಿಯಲ್ ಅಂಡ್ ಈಕ್ವಲ್ ಅಂತ ಕರಿತೀವಿ. ರಿಯಲ್ ಅಂಡ್ ಈಕ್ವಲ್ ಅಂತ ಕರಿತೀವಿ. ಅದೇ ಡಿಸ್ಕ್ರಿಮಿನೆಂಟ್ ಈಸ್ ಲೆಸ್ಸರ್ ದ್ಯಾನ್ 0 ಅಂತ ಅಂದ್ರೆ ಇದ್ರ ಬಗ್ಗೆ ನಾವು ಜಾಸ್ತಿ ಸ್ಟಡಿ ಮಾಡಕ್ ಹೋಗಲ್ಲ, ಇಮ್ಯಾಜಿನರಿ ಅಂತ ಕರಿತೀವಿ. ಇಷ್ಟೆಲ್ಲ ಓದಿದೀವಿ. ಮತ್ತೆ ಯು ನೋ ದ ಮೆಥಡ್ಸ್ ಟು ಸಾಲ್ವ್ ದ ಈಕ್ವೇಶನ್. ಸೊಲ್ಯೂಷನ್ ಡೈರೆಕ್ಟ್ ಆಗಿ ಏನಂತ ಓದಿದೀರಾ ಅಂತ ಅಂದ್ರೆ, ನೀವು ಎಕ್ಸ್ ಇಸ್ ಈಕ್ವಲ್ ಟು ಏನಂತ ಆಯ್ತು? ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಅಪಾನ್ 2a. So these are the two solutions. This has quadratic equation has at most 2 roots ಅಂತ ನಿಮಗೆ ಗೊತ್ತಿರಬೇಕು. ಸೊ at most 2 roots ಅಂದ್ರೆ ಮ್ಯಾಕ್ಸಿಮಮ್ 2 ರೂಟ್ ಇರುತ್ತೆ ಅಂತ. ಅಂದ್ರೆ 1 ರೂಟ್ ಇರ್ಬೋದಾ ಅಂತಂದ್ರೆ 1 ರೂಟ್ ಇರುತ್ತೆ. ಇನ್ನೊಂದು ರೂಟ್ ಏನು ಅಂತ ಹೇಳಿದ್ರೆ ರಿಪೀಟ್ ಆಗಿರುತ್ತೆ ಅಂತ ಹೇಳ್ತೀವಿ ಅಷ್ಟೇ. ಸೊ ಇಷ್ಟು ನಿಮ್ಗೆ ಮೆಥಡ್ಸ್ ಗಳ ಬಗ್ಗೆ ಎಲ್ಲ ಗೊತ್ತಾಗಿದೆ ನಿಮ್ಗೆ. ಸೊ ಇಷ್ಟೇ ಕ್ವಾಡ್ರಾಟಿಕ್ ಇಕ್ವೇಶನ್ ಬಗ್ಗೆ. ಲೆಟ್ ಅಸ್ ಡಿಸ್ಕಸ್ ಸಮ್ ಪ್ರಾಬ್ಲಮ್ಸ್. MCQ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಬೇಗ ಸಾಲ್ವ್ ಮಾಡ್ತಾ ಹೋಗೋಣ. ಇವತ್ತು ಆಲ್ಮೋಸ್ಟ್ ಇದನ್ನ ಮುಗಿಸ್ಬಿಡೋಣ, ಬೇಗ ಸಾಲ್ವ್ ಮಾಡಿಬಿಟ್ಟು. ಸೊ ದ ರೂಟ್ಸ್ ಆಫ್ ದ ಈಕ್ವೇಶನ್ ಆರ್, ಸಾಲ್ವ್ ಮಾಡಿ ಆನ್ಸರ್ ಹೇಳಬೇಕು ವಿತ್ ಫುಲ್ ಕಂಪ್ಲೀಟ್ MCQs. ಸೊ ಇಲ್ಲಿ ರೂಟ್ಸ್ ಏನು ಅಂತ ಕೇಳಿಲ್ಲ, ಇನ್ಸ್ಟೆಡ್ ಆಫ್ ಏನಾಗಿದ್ದಾವೆ ಅಂತ ಕೇಳ್ತಿದ್ದಾರೆ. ರ್ಯಾಷನಲ್ಸೋ ಇರ್ರಾಷನಲ್ಸೋ ಪಾಸಿಟಿವ್ಸೋ ನೆಗೆಟಿವ್ಸೋ ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೆ ನೀವ್ ಏನ್ ಮಾಡ್ಬೇಕಂತಂದ್ರೆ, ಇಟ್ ಆಲ್ ಡಿಪೆಂಡ್ಸ್ ಆನ್ ಡಿಸ್ಕ್ರಿಮಿನೆಂಟ್. ಸೊ ವಾಟ್ ಇಸ್ ದ ಡಿಸ್ಕ್ರಿಮಿನೆಂಟ್? ಸೊ ದಟ್ ಈಸ್ ಬಿ ಸ್ಕ್ವೇರ್ ಮೈನಸ್ 4ac ಕಂಡುಹಿಡಿಬೇಕು. ಸೊ ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಬಿ ಸ್ಕ್ವೇರ್ ಇಸ್ ವಾಟ್? ಮೈನಸ್ 7 ದ ಹೋಲ್ ಸ್ಕ್ವೇರ್ ಮೈನಸ್ 4ac.
ಸೊ ವಿಚ್ ವಿಲ್ ಗೆಟ್ 49 ಮೈನಸ್ 4 16 16 32 48. ಸೊ ಎಷ್ಟಾಗಿದೆ? 1 ಆಯ್ತದೆ. ಸೊ 1 ದಿಸ್ ಇಸ್ ಗ್ರೇಟರ್ ದನ್ 0 ಅಲ್ವಾ? ಗ್ರೇಟರ್ ದನ್ 0 ಅಂತಂದ್ರೆ ಏನಂತ ಹೇಳ್ತೀವಿ? ಏನ್ ತಪ್ಪಾಯ್ತಾ? ಇಲ್ಲ, ಕರೆಕ್ಟ್ ಆಗಿದೆ. b square minus 4ac ಕರೆಕ್ಟ್ ಆಗಿದೆ. ಸೊ ದಿಸ್ ಇಸ್ 1 ಗ್ರೇಟರ್ ದನ್ 0 ಆಯ್ತು. ಗ್ರೇಟರ್ ದನ್ 0 ಬಂತಂದ್ರೆ ಏನಂತ ಹೇಳಿದ್ವಿ ನಾವು? ರೂಟ್ಸ್ ಪಾಸಿಟಿವ್ ಇಂಟಿಜರ್ಸ್. ಐ ಮೀನ್ ಗ್ರೇಟರ್ ದನ್ 0 ಅಂತ ಅಂದ್ರೆ ಇಲ್ಲ, ಡಿಸ್ಕ್ರಿಮಿನೆಂಟ್ 1 ಹಾಕೊಳ್ಳಿ ಅಷ್ಟೇ. ನಿಮ್ಗೆ ಹಿಂಗೆ ಕೇಳಿದ ಪಾಸಿಟಿವ್ ಇಂಟೀಜರ್ಸ್ ಅಂತ ಆಯ್ತದ. ನೆಗೆಟಿವ್ ಬರಲ್ವಾ? ಬರಲ್ಲ, ನೆಗೆಟಿವ್ ಬರಲ್ಲ, ಪಾಸಿಟಿವ್ ಇಂಟೀಜರ್ಸೇ ಬರುತ್ತೆ. ಯಾಕಂತಂದ್ರೆ ಅವರಲ್ಲಿ ಯು ಸಾಲ್ವ್ ದ ಈಕ್ವೇಶನ್ಸ್ ಅಷ್ಟೇ. ನಿಮ್ಗೆ ಏನಾಗುತ್ತೆ ಸೊಲ್ಯೂಷನ್ ಅಲ್ಲಿ ಏನಾಗುತ್ತೆ ನಿಮ್ಗೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಅಲ್ವಾ? ಇಲ್ಲಿ ಮೈನಸ್ ಬಿ ಬಂದ್ಬಿಟ್ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 7 ಆಗುತ್ತೆ. ಮೈನಸ್ ದಿಸ್ ಇಸ್ ರೂಟ್ 1 ಆಗುತ್ತೆ. ದಿಸ್ ಇಸ್ ದ ಡಿಸ್ಕ್ರಿಮಿನೆಂಟ್. ಸೊ ಅಂಡರ್ ದ ರೂಟ್ 1 ಆಗುತ್ತೆ, 1 ಆಗುತ್ತೆ. ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಇರುತ್ತೆ, ಡಿವೈಡೆಡ್ ಬೈ 2a ಆಗುತ್ತೆ, ಅಂದ್ರೆ 6 ಇರುತ್ತೆ. ಸೊ ಇಫ್ ಯು ಸಾಲ್ವ್ ದಿಸ್ ಈಕ್ವೇಶನ್ ಡೆಫಿನೆಟ್ಲಿ ನಿಮ್ಗೆ ಏನ್ ಸಿಗುತ್ತೆ? ನಿಮ್ಗೆ ನೆಗೆಟಿವ್ ತಗೊಂಡ್ರು ಕೂಡ ಇದು ಪಾಸಿಟಿವ್ ಇರೋದ್ರಿಂದ ನಿಮ್ಗೆ ಪಾಸಿಟಿವ್ಸ್ ಬರ್ತವೆ. ಸೊ ಎರಡು ನಿಮ್ಗೆ ಪಾಸಿಟಿವ್ ಇಂಟಿಜರ್ಸ್ ಬರುತ್ತೆ. ಸೊ ದ ರೂಟ್ಸ್ ಆರ್ ಏನ್ ಬರುತ್ತೆ ನಿಮ್ಗೆ? ದ ರೂಟ್ಸ್ ಆರ್ 8/6 ಒಂದು, ಇನ್ನೊಂದು 6/6 ಒಂದು. ಸೊ ಇಷ್ಟು ರೂಟ್ಸ್ ಬರುತ್ತೆ ನಿಮ್ಗೆ, ಎರಡು. ಸೊ ಇಂಟೀಜರ್ಸ್ ಬರುತ್ತಾ ಸರ್? ಇದು ಫ್ಯಾಕ್ಟರೈಸೇಷನ್ ಮತ್ತೆ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಈ ರೂಟ್ಸ್ ಆಗುತ್ತಲ್ವಾ ಸರ್? ಏನ್ ತಪ್ಪು ಮಾಡೋದು ನಾನು? ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ರೂಟ್ಸ್ ಆರ್ ರಾಷನಲ್ಸ್ ತಾನೆ ಇದಕ್ಕೆ ಆನ್ಸರ್? ರಾಷನಲ್ ಬರುತ್ತೆ. ರಾಷನಲ್ ಬರುತ್ತೆ. ಇದು ಆನ್ಸರ್, ಇದಾಗಲ್ಲ. ಯಾಕಂದ್ರೆ ಇದು ನಿಮ್ಗೆ ಇದು ಬರ್ಲಿಲ್ವಲ್ಲ. ಫ್ಯಾಕ್ಟರೈಸ್ ಮಾಡಿದ್ರೆ ಎಲ್ಲಾನು ಕೂಡ ಅಷ್ಟೇ. ಆನ್ಸರ್ ರೂಟ್ಸ್ ಏನ್ ಬರುತ್ತೆ ನಿಮ್ಗೆ? 4/3 ಬರುತ್ತಾ? ಎಸ್ ಸರ್, 4/3 and 1 ಬರುತ್ತಲ್ವಾ ರೂಟ್ಸ್? ಈ 4/3 and 1 ರೂಟ್ಸ್ ಅಂದ್ರೆ ನೀವು ರಾಷನಲ್ಸ್ ಟಿಕ್ ಹಾಕ್ಬೇಕು. ಯಾಕಂದ್ರೆ ಎರಡು ರೂಟ್ಸ್ ಕೂಡ ಇಂಟೀಜರ್ಸ್ ಆಗಿದ್ರೆ ಅವಾಗ ನೀವು ಏನಾದ್ರು ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳ್ಬೇಕಿತ್ತು. ಸೊ ನೀವು ರಾಷನಲ್ಸ್ ಅಂತ ಹೇಳ್ಬೇಕಿತ್ತು. ಸೊ ನಾವು the roots of the equation x plus 16 upon x is equal to 10 are. Roots ಅಂತಂದ್ರೆ ಬೆಟರ್ ಟು ಸಬ್ಸ್ಟಿಟ್ಯೂಟ್ ದ ಗಿವನ್ ಏನೋ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾನೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಲ್ವಾ, ಸ್ಯಾಟಿಸ್ಫೈ ಆಗ್ಲೇಬೇಕಲ್ವಾ ರೂಟ್ಸ್ ಅಂತ ಅಂದ್ಮೇಲೆ ಜಸ್ಟ್ ಸಬ್ಸ್ಟಿಟ್ಯೂಟ್. 4 ಸ್ಯಾಟಿಸ್ಫೈ ಆಗುತ್ತಾ? 4 ಪ್ಲಸ್ 4 ಅಂತೂ ಆಗಲ್ಲ. ಸೊ ಹಂಗಾಗಿ ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಅಂದ್ರೆ ನಾನು ಏನ್ ಮಾಡಿದೆ, ಎಲ್ಲಾದ್ರಲ್ಲೂ ಕಾಮನ್ ಆಗಿ ಒಂದು ನಂಬರ್ ಇರೋದಂದ್ರೆ 4. ಆ 4 ಆಗ್ಲಿಲ್ಲ ಅಂತಂದ್ರೆ ಆ 3 ಡಿಸ್ಕಾರ್ಡ್ ಮಾಡ್ಬೋದು ಅಂತ ನಾನು ಏನ್ ಮಾಡಿದೆ, 4ನ ಸಬ್ಸ್ಟಿಟ್ಯೂಟ್ ಮಾಡಿದೆ. ಅವಾಗ ಏನಾಗುತ್ತೆ 4 ಪ್ಲಸ್ 16 ಅಪಾನ್ 4 ಮಾಡಿದೆ ಅಂದ್ರೆ 4 ಪ್ಲಸ್ 4 ಆಗುತ್ತೆ. ಇಸ್ ಈಕ್ವಲ್ ಟು ವಾಟ್? 8 ಬಂದಿದೆ. ಬಟ್ ನನಗೆ ಬರಬೇಕಾಗಿದ್ದೇನು 10. ಸೊ 4 3 ಆಪ್ಷನ್ ಆಗಲ್ಲ, ಹಂಗಾಗಿ ಡಿ ಕರೆಕ್ಟ್ ಅಂತ ಹೇಳಿ. What is the value of m in the quadratic equation x square plus mx plus 24 is equal to 0 if one of its roots is 3/2? If one of its ಇದು ಮಾಡಿ ಹೇಗೆ ಮಾಡ್ತೀರಾ? ಯಾರಾದ್ರೂ ಹೇಳ್ತೀರಾ ಫಸ್ಟ್ ಹೇಗೆ ಮಾಡ್ತೀರಾ ಅಂತ? ಏನಾದ್ರು ಐಡಿಯಾ ಇದೆಯಾ? Before going to solve that. x is equals to minus b/n. Yes, ಆ ತರ ಹಾಕೊಂಡು ನೀವು ಮಾಡ್ಬೋದು. m ವ್ಯಾಲ್ಯೂ ಫೈಂಡ್ ಮಾಡ್ಬೇಕಲ್ವಾ? ಎಸ್. ಒಂದು ಇನ್ನೊಂದು ಏನಂತಂದ್ರೆ ಒನ್ ಆಫ್ ದಿ ರೂಟ್ಸ್ ಕೊಟ್ಟಿದ್ದಾರೆ. ಒಂದು ರೂಟ್ ನಿಮಗೆ ಗೊತ್ತು, ಇನ್ನೊಂದು ರೂಟ್ ಗೊತ್ತಿಲ್ಲ. ಈಗ ಎಮ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವೇನ್ ಸಮ್ ಆಫ್ ದಿ ರೂಟ್ಸ್ ಮಾತಾಡ್ತೀವಿ, ಅವಾಗ ಏನಾಗುತ್ತೆ
ಸಮ್ ಆಫ್ ದಿ ರೂಟ್ಸ್ ಮಾಡ್ಬೇಕಾದ್ರೆ ನಮ್ಗೆ ಎಂ ಎರಡು ರೂಟ್ ಗೊತ್ತಿದ್ರೆ ನಾವು ಡೈರೆಕ್ಟ್ ಆಗಿ ಎಂ ಈಸಿಲಿ ಕಂಡುಹಿಡ್ಬೋದು ಟಕ್ ಅಂತ ಹೇಳ್ಬೋದಿತ್ತು. ಬಟ್ ಎರಡು ರೂಟ್ ಗೊತ್ತಿಲ್ಲ. ಸೊ ಈಗ ಏನ್ ಮಾಡ್ಬೇಕು, ಒಂದ್ ರೂಟ್ ನ ನೀವು ಕಂಡಿಡ್ಕೋಬೇಕು, ಅದಾದ್ಮೇಲೆ ಎಂ ಕಡೆ ಹೋಗ್ಬೇಕು. ಈಗ ಈ ಇದನ್ನ ನಮ್ಗೆ ಬಿಟ್ಬಿಡೋಣ, ಈ ಎಂ ನ ಬಿಟ್ಬಿಡಿ. ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಫಸ್ಟ್ ಹೋಗ್ಬಿಡಿ. ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಎಷ್ಟು? ಈಗ ಒಂದ್ ರೂಟ್ ಈಸ್ ಸಪೋಸ್ x1 ಇಸ್ ಈಕ್ವಲ್ ಟು ಏನಂತ ಅನ್ಕೊಳೋಣ, ಕೊಟ್ಟಿದ್ದಾನೆ ಒಂದು ಯಾವ್ದೋ 3/2. x2 ನಮ್ಗೆ ಗೊತ್ತಿಲ್ಲ, ಫಸ್ಟ್ x2 ಕಂಡಿಡ್ಕೊಂಡ್ಬಿಡ್ಬೇಕು. ಸೊ x2 ಇಸ್ ಈಕ್ವಲ್ ಟು ಏನಾಗುತ್ತೆ, ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಮಾಡ್ಬಿಡಿ. ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಏನಾಗುತ್ತೆ, x1 ಇಂಟು x2 ಇಸ್ ಈಕ್ವಲ್ ಟು ವಾಟ್ ಇಸ್ ದ ಫಾರ್ಮುಲಾ? c/a ಆಗುತ್ತಲ್ವಾ. ಸೊ ಅಂದ್ರೆ 3/2 ಇಂಟು x2 ಇಸ್ ಈಕ್ವಲ್ ಟು ವಾಟ್? c ಇಸ್ ವಾಟ್? 24/1. ಅಂದ್ರೆ 3 1 3 3 7 21 3 8 24. ಸೊ ಅಂದ್ರೆ x2 ಇಸ್ ಈಕ್ವಲ್ ಟು ವಾಟ್? ಏನಂತ ಕೇಳಿದಾನೆ? 16. x2 ಇಸ್ ಈಕ್ವಲ್ ಟು 16. ಓಕೆ, ಬಟ್ 16 ಟಿಕ್ ಹಾಕಂಗಿಲ್ಲ ನೀವು. ಇಲ್ಲಿ ಕೇಳಿರೋದು ಇದಲ್ಲ. ಏನ್ ಮಾಡ್ಬೇಕೀಗ ನೀವು? ಎಂ ವ್ಯಾಲ್ಯೂ ಕೇಳೋದ್ರಿಂದ ಈಗ ಸಮ್ ಆಫ್ ದಿ ರೂಟ್ಸ್ ಮಾಡಿ. ಸಮ್ ಆಫ್ ದಿ ರೂಟ್ಸ್ ಅಂದ್ರೆ ಏನು? x1 plus x2 is equal to what? You all know it is minus b by a ಅಲ್ವಾ? This is minus b upon a. So x1 is what? 3/2 plus 16 is equal to what? Minus b. B is what? M upon 1. So you substitute, simplify this. So 16 32 35 ಆಗುತ್ತಲ್ವಾ. 35 upon 2 is equal to minus m. So m is equal to minus 35 upon 2 ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ನೋಡಿ, ಅವನ ಆಪ್ಷನ್ ಯಾವ ತರ ನಿಮ್ಗೆ ಕನ್ಫ್ಯೂಷನ್ ಕೊಟ್ಟಿದ್ದಾನೆ ಅಂತಾರೆ, ನಾವೇನೋ ಒಂದು ಸಾಲ್ವ್ ಮಾಡ್ಬೇಕಾದ್ರೆ 16 ಆನ್ಸರ್ ಬಂದ್ಬಿಡುತ್ತೆ. ಅವನ ಆಪ್ಷನ್ 16 ಅಂತಾನು ಕೊಟ್ಬಿಟ್ಟಿದ್ದಾನೆ. ತುಂಬಾ ಜನ ಏನ್ ಮಾಡ್ತೀವಿ, ನಾವು ಕ್ವಶನ್ ಪೂರ್ತಿ ಹೋಗೋದಲ್ಲ 16 ಟಿಕ್ ಹಾಕ್ಬಿಡ್ತೀವಿ. ಅರ್ಥ ಆಯ್ತಾ? ಇದು ಸಮ್ ಅಂಡ್ ಪ್ರಾಡಕ್ಟ್ ರೂಟ್ಸ್ ಮೇಲೆ ನಾವು ಮಾಡ್ತಾ ಇರೋದು ಅಷ್ಟೇ. Solve this equation. If 1/2 is a root of a equation, then the value of k. Then the value of k is ಏನಂತ 1/2 ಅನ್ನೋದು ಒಂದು ರೂಟ್ ಅಂತೆ. ಅದೇ ಸೇಮ್ ಪ್ರೀವಿಯಸ್ ಎಕ್ಸಾಂಪಲ್ ತರಾನೇ, ಸೇಮ್ ಎಕ್ಸಾಕ್ಟ್ಲಿ ದ ಪ್ರೀವಿಯಸ್ ಒನ್. ಸೊ x1 x2 ರೂಟ್ಸ್ ಅಂತ ಏನಂತ ಬರಿಬೋದು? ಪ್ರಾಡಕ್ಟ್ ಆಫ್ ದಿ ರೂಟ್ಸ್. x1 is equal to 1/2 ಅಂತ ಕೊಟ್ಟಿದ್ದಾರೆ. ಮಾಡಿ ಅದೇ ತರನೇ x2 ಫಸ್ಟ್ ಫೈಂಡ್ ಔಟ್ ಮಾಡಿ. ಅನದರ್ ರೂಟ್ ನ ಹೆಂಗ್ ಯೂಸ್ ಮಾಡ್ತೀರಾ? ಪ್ರಾಡಕ್ಟ್ ತಗೊಳ್ಳಿ. x1 into x2 is equal to minus c by a. ಸಾರಿ, ಜಸ್ಟ್ c by a ಅಂದ್ರೆ minus 5/4 ಆಗುತ್ತೆ. ಸರ್ ಆಪ್ಷನ್ ಬಿ -2. So 1/2 into x2 is equal to minus 5/4. 2 1 2 2 is x2 is equal to minus 5/2. So now sum of the roots ತಗೊಳ್ಳಿ. Sum of the roots ಅಂತಂದ್ರೆ x1 plus x2 is equal to minus 3/a. Then 1/2 minus 5/2 is equal to minus k ಆಗುತ್ತೆ. So minus 4/2 is equal to minus k, minus cancel. So 2 is equal to 2 ಅಲ್ವಾ? ಎಸ್ ಸರ್. +2. +2.
ಇದು ಯಾವ ತರ ಇದೆ ಅಂತಂದ್ರೆ the values of k for which the quadratic equation they are given a quadratic equation has equal roots. So this question is based on the nature. So if the equation has equal roots, what can you say about the discriminant? Should be Discriminant is equal to 0. Andre b square minus, since the roots are equal, the condition for the discriminant is 0. So therefore b square minus 4ac is equal to 0. So simplify ಮಾಡಿ answer ಸಿಗುತ್ತೆ. So b is what? K. I mean k minus k ಆಗುತ್ತೆ. Minus k whole square minus 4. A is what it is 2 and c is also k. So it is equal to 0. Option D, So sir. which implies k square minus 8k is equal to 0. So I can take k common. K common ತೆಗೆದ್ರೆ k minus 8 is equal to 0. So and this is also factor. So make each factor 0. That is k is equal to 0. If we equate the first factor 0 ಬರುತ್ತೆ. If we equate the second factor to 0, k is equal to 8 ಬರುತ್ತೆ. 8 ಬರುತ್ತೆ. So 0, 8 is the answer. Clear? Okay. If the equation has equal roots, then which of the following holds ಅಂತ ಕೇಳಿದ್ದಾರೆ. ಇದು ಹೇಗೆ ಮಾಡ್ತೀರಾ? ಸೇಮ್ ಡಿಸ್ಕ್ರಿಮಿನೆಂಟ್ ತಗೊಳ್ಳಿ. ನಿಮಗೆ ಸ್ವಲ್ಪ ಲೆಂತಿ ಕ್ಯಾಲ್ಕುಲೇಷನ್ಸ್ ಆಗಬಹುದು ಅಂದ್ಕೊಂಡಿದೀನಿ. ಯಾಕಂದ್ರೆ ಬಿ ಅಂತಂದ್ರೆ ಫುಲ್ ದೊಡ್ಡದು ಬರುತ್ತೆ. ಟ್ರೈ ಮಾಡಿ. ಓಕೆ, ಸೇಮ್ ಕಂಡೀಷನ್ ಹಾಕೊಂಡ್ರಿ. b square minus 4ac is equal to 0. b square, b is what? ನಾನು ಡೈರೆಕ್ಟ್ ಆಗಿ ಬರ್ತೀನಿ ಸಿಂಪ್ಲಿಫಿಕೇಶನ್. b ಅಂದ್ರೆ ಗೊತ್ತು, a ಅಂದ್ರೆ ಗೊತ್ತು, c ಅಂದ್ರೆ ಗೊತ್ತು. c is full, ಇದು ಫುಲ್ c. b ಗೆ ಸ್ಕ್ವೇರ್ ಮಾಡಿದ್ರೆ 2 ಗೆ ಸ್ಕ್ವೇರ್ 4 ಆಗುತ್ತೆ. ಅದನ್ನ ಸ್ಕ್ವೇರ್ ಮಾಡ್ಬಿಡ್ತೀನಿ. ದಟ್ ಈಸ್ mp ಪ್ಲಸ್ nq ಹೋಲ್ ಸ್ಕ್ವೇರ್ ಆಗುತ್ತೆ. ಮೈನಸ್ 4 into m square minus n square into c. c is p square plus q square is equal to 0 ಆಗುತ್ತೆ. So now I can take 4 common and I shift that to 4 RHS. So ಅದು 0 ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ? Hey, this is plus. Expand ಮಾಡ್ಬಿಡಿ. ಬೆಟರ್ ಟು ಎಕ್ಸ್ಪ್ಯಾಂಡ್ ದಿಸ್. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ? ಆರ್ ಎಲ್ಸ್ ಯು ಕ್ಯಾನ್ ಶಿಫ್ಟ್ ದಟ್ ಸೈಡ್. ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಬಿಡಿ. ಏನಾಗುತ್ತೆ? m square p square plus n square q square plus 2 times mn pq. ಮ್ಯೂಟ್ ಮಾಡಿ ಯಾರಾದ್ರು. is equal to what? Is equal to ಇವೆರಡನ್ನ ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ದಿಷ್ಟು ಏನಾಗುತ್ತೆ? ದಟ್ ಈಸ್ m square p square. m square ನ ಇವೆರಡರ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ದಟ್ ಈಸ್ m square q square then n square p square plus n square q square ಆಗುತ್ತೆ. and then ಕ್ಯಾನ್ಸಲ್ ಆಗೋಂಥವ್ನ ಕ್ಯಾನ್ಸಲ್ ಮಾಡ್ಕೊಂಬಿಡಿ. m square p square ಕ್ಯಾನ್ಸಲ್, m square p square ಕ್ಯಾನ್ಸಲ್, n square q square, n square q square ಕ್ಯಾನ್ಸಲ್ ಆಗುತ್ತೆ. ಎಲ್ಲ ಒಂದ್ ಕಡೆ ತಗೊಂಡೋಗ್ಬಿಡಿ. ಇದನ್ನ ಈ ಕಡೆ ತಗೊಂಡೋಗ್ಬಿಡಿ. ಏನಾಗುತ್ತೆ ಅವಾಗ? ಸೊ ದ ಇಕ್ವೇಶನ್ ಬಿಕಮ್ಸ್ m square q square plus n square p square plus ಅಲ್ಲ ಮೈನಸ್ ಇದೆ, ಮೈನಸ್ 2mnpq is equal to 0 ಆಗುತ್ತೆ. and this is just like a minus b whole square formula ಆಗುತ್ತೆ. mq minus np the whole square is equal to 0 ಆಗುತ್ತೆ.
ಸೊ ಟೋಟಲ್ ಈಸ್ ಈಕ್ವಲ್ ಟು 0 ಆಗುತ್ತೆ, ವಿಚ್ ಇಂಪ್ಲೈಸ್ MQ is equal to NP ಆಗುತ್ತೆ. ಸರ್ ಅಲ್ಲಿ 4 ಇದೆ ಅಲ್ವಾ? 4 ಮತ್ತೆ ಯಾವ 4 ಹೇಳಿ? 4 ಆಫ್ MP ಪ್ಲಸ್ NQ ಹೋಲ್ ಸ್ಕ್ವೇರ್ ಅಲ್ವಾ? ಅದೇ 4 ನ ಕಾಮನ್ ತೆಗೆದ್ಬಿಟ್ಟು ಈ ಕಡೆ ಕಳಿಸಿದ್ರೆ 0 ಆಗ್ಬಿಡುತ್ತಲ್ಲ. 4 ನ ಇಲ್ಲೂ ಒಂದು 4 ಇದೆಯಲ್ಲ, ಈ 4 ತಾನು ಹೇಳ್ತಿರೋದು ನೀವು. ಇದು ಕಾಮನ್ ತೆಗೆದ್ಬಿಟ್ಟಿದೀನಿ ನೋಡಿ. ಸ್ವಲ್ಪ ಸ್ಟೆಪ್ಸ್ಗಳನ್ನ ಸ್ಕಿಪ್ ಮಾಡಿದೀನಿ, ನೋಡಿ ಸಿಂಪ್ಲಿಫೈ ಮಾಡ್ತಾ ಹೋಗಿ ನಿಮ್ಗೆ ಆನ್ಸರ್ ಬರುತ್ತೆ. ಸೊ MQNP ಅಂದ್ರೆ ನಿಮ್ಗೆ ಬಿ ಆಪ್ಷನ್ ಸರಿ ಆಗುತ್ತೆ. The next question is, which constant must be added and subtracted to solve the quadratic equation? They are given something 9x square plus 3/4 times x minus root 2 is equal to 0 by the method of completing the square ಅಂತ ಕೇಳಿದ್ದಾರೆ. ನಿಮಗೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಯಾವ ತರ ಮಾಡಬೇಕು ಅಂತ. ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಬೇಕಾದ್ರೆ ಯಾವ್ದನ್ನ ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡಬೇಕು ಅಂತ, ಯಾವ್ದನ್ನ ಮಾಡ್ಬೇಕು? ಎನಿವನ್? ಫಸ್ಟ್ ಅದನ್ನ ಕೊಟ್ಟರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಹೆಂಗ್ ಬರ್ಕೋಬೇಕು ಅಂತ ಹೇಳಿದೀನಿ. 9x ಸ್ಕ್ವೇರ್ ಏನಂತ ಬರ್ಕೋತೀರಾ? 3x ಹೋಲ್ ಸ್ಕ್ವೇರ್ ಅಂತ ಬರ್ಕೋತೀರಾ. ಪ್ಲಸ್ ಇದ್ರೆ ಇಲ್ಲಿ ಏನಿದೆ ಸಿಂಬಲ್ ಏನಿದೆ, ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ಓಕೆನಾ? ಪ್ಲಸ್ ಫಸ್ಟ್ ಇಲ್ಲಿ 2ನೇ ಬರಿಬೇಕು ಯಾವತ್ತೂ ಕೂಡ. ನೆಕ್ಸ್ಟ್ 2a ಅಂದ್ರೆ ಯಾವ್ದು? ಇಲ್ಲಿ 3x ಅಂತ ತಗೊಂಡಿದೀವಿ ಅಂದ್ರೆ ದೆನ್ ಇದು ಈಗ ಏನ್ ಬರಿತೀವಿ ಇದೇ ಇಂಪಾರ್ಟೆಂಟ್. ಅಂದ್ರೆ ದೆನ್ ವಾಟ್ ಐ ಶುಡ್ ಮಲ್ಟಿಪ್ಲೈ ಟು ದಿಸ್ ಟು ಗೆಟ್ 3/4 ಟೈಮ್ಸ್ x. 3/4 ಬರ್ಬೇಕಂದ್ರೆ ಏನ್ ಬರ್ಬೇಕು? 1/8. ಎಸ್, ಅಂದ್ರೆ ಡಿನಾಮಿನೇಟರ್ ಅಲ್ಲಿ 4 ಬರ್ಬೇಕು ಅಂತಂದ್ರೆ ಇಲ್ಲಿ 2 ಒಂದಿದೆ, ಕ್ಯಾನ್ಸಲ್ ಆಗುತ್ತೆ ಅಂತಂದ್ರೆ ನಮ್ಗೆ ಇಲ್ಲಿ 8 ಬರುತ್ತೆ. ಕ್ಲಿಯರಾ? ಇಲ್ಲಿ 8 ಬರುತ್ತೆ. ಇಲ್ಲಿ 1/8 ಅಲ್ವಾ? ಈಗ 1/8 ಬಂತು. ಈಗ ಏನ್ ಮಾಡ್ಬೇಕು? ನೆಕ್ಸ್ಟ್ ನಾವು ಪ್ಲಸ್ 1/8 ಹೋಲ್ ಸ್ಕ್ವೇರ್ ಮೈನಸ್ 1/8 ಹೋಲ್ ಸ್ಕ್ವೇರ್ ಮೈನಸ್ ರೂಟ್ 2. ದಿಸ್ ಇಸ್ ದ ಮೆಥಡ್ ಅಲ್ವಾ? ಇದೇ ತಾನೇ ಮೆಥಡ್ ಹೇಳ್ಬೋದು ಕಂಪ್ಲೀಟಿಂಗ್ ಸ್ಕ್ವೇರ್ ಅಲ್ಲಿ. ಸೊ ಈಗ ವಾಟ್ ಕಾನ್ಸ್ಟೆಂಟ್ ಮಸ್ಟ್ ಬಿ ಆಡೆಡ್ ಅಂತ ಕೇಳಿದರೆ, ಆಡ್ ಅಂಡ್ ಸಬ್ಟ್ರಾಕ್ಟ್ ಅಂತ ಕೇಳಿದರೆ, ಯಾವ್ದನ್ನ ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡಿದೀವಿ ನಾವು? 1/8 ಹೋಲ್ ಸ್ಕ್ವೇರ್ ನ. ಸೊ ದ ಆನ್ಸರ್ ಇಸ್ ವಾಟ್? 1/8 ಹೋಲ್ ಸ್ಕ್ವೇರ್ ನ ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡಿದ್ದು. ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡಿರೋದು ಇಲ್ಲಿ ನೋಡಿ, ಇಲ್ಲಿ ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡಿದೀನಿ. ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡಿರೋದು ನಾನು 1/8 ಹೋಲ್ ಸ್ಕ್ವೇರ್ ಮತ್ತೆ ಮೈನಸ್ 1/8. ಅದು 1/8 ಅಂದ್ರೆ ಎಷ್ಟಾಗುತ್ತೆ? 1/64. The quadratic equation has, so it is also based on discriminant. So b square minus 4ac ಮಾಡಿಬಿಡಿ. b square ಅಂದ್ರೆ 5 ಬರುತ್ತೆ, minus 4ac which is equal to 5 minus 8. It will get negative. So negative ಅಂತಂದ್ರೆ lesser than 0. lesser than 0 ಅಂದ್ರೆ imaginary ಬರುತ್ತೆ, ಅಂದ್ರೆ no real roots. No real roots. Next ಇದು the values of k for which the quadratic equation 2x square minus kx plus k is ಮಾಡಿದ್ವಿ ಅಂತ ಇದೇ ಮಾಡಿದ್ವಿ. ಸಾರಿ, ರಿಪೀಟ್ ಆಗಿದೆ ಕ್ವಶನ್. ಆಪ್ಷನ್ ಡಿ. ಇದು ಮಾಡಿ, which of the following equation has 2 as a root?
ಇದರಲ್ಲಿ ಕೊಟ್ಟಿರೋ ಯಾವ ಈಕ್ವೇಶನ್ಗೆ 2 ಅನ್ನೋದು ರೂಟ್ ಆಗುತ್ತೆ ಅಂತ. ಸಾಲ್ವ್ ಮಾಡೋದಕ್ಕಿಂತ ಹೆಚ್ಚಾಗಿ 2ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗಿ ಅಷ್ಟೇ. ಯಾವ್ದಕ್ಕೆ ಸ್ಯಾಟಿಸ್ಫೈ ಆಗುತ್ತೋ ಅದೇ ಆನ್ಸರ್. ಫಸ್ಟ್ಗೆ 2 ಆಗುತ್ತಾ ನೋಡಿ. 4 8 ಅಂದ್ರೆ 4 9 ಆಗಲ್ಲ, ಇದು ಫಸ್ಟ್ ಒನ್ ಆಗಲ್ಲ. ಹಂಗೆ ಮನ್ಸಲ್ಲೇ ಮಾಡ್ಕೋಬೇಕು, ಎಲ್ಲ ಬರ್ಕೊಳ್ಳೋದೇ ಅಲ್ಲ. 2ನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ಬೇಕು. ಇಲ್ಲಿಗೆ 2 ಅಂದ್ರೆ 4 ಆಗುತ್ತೆ. ಇದು ಸೆಕೆಂಡ್ ಬಿ ಆಪ್ಷನ್ ಚೆಕ್ ಮಾಡಿದೀನಿ ಈಗ. 4 ಆಗುತ್ತೆ. ಇದು 6 10 ಆಯ್ತು. 10 ಇಲ್ಲಿ 12 ಇದೆ, ಆಗಲ್ಲ. ಇದು ಕೂಡ ಆಗಲ್ಲ. ಇದಾಗುತ್ತಾ 4 8 8 + 6 14. ಇದು -14 ಸಿ ಆಗುತ್ತೆ. Or you can solve the equations. Which of the following is a quadratic equation ಅಂತ ಇದೆ ಕ್ವಶನ್. ಇದರಲ್ಲಿರೋದು ಯಾವುದು ಕ್ವಾಡ್ರಾಟಿಕ್ ಇಕ್ವೇಶನ್ ಆಗುತ್ತೆ ನೋಡಿ. ಹೈಯೆಸ್ಟ್ ಪವರ್ ಏನಾದ್ರೂ 1 ಇದ್ರೆ ಅಂದ್ರೆ ax + b ತರ ಇದ್ರೆ = 0 ಇದ್ರೆ ಇದು ಲೀನಿಯರ್. ಡಿಗ್ರಿ 1 ಇದ್ರೆ, ಡಿಗ್ರಿ 2 ಇದ್ರೆ ಅಂದ್ರೆ ಹೈಯೆಸ್ಟ್ ಪವರ್ ಆಫ್ x ಬಂದ್ಬಿಟ್ಟು 2 ಇದ್ರೆ ಅದು ಕ್ವಾಡ್ರಾಟಿಕ್. ಹೈಯೆಸ್ಟ್ ಪವರ್ 3 ಇದ್ರೆ ಅದನ್ನು ಕ್ಯೂಬಿಕ್ ಅಂತ ಕರಿತೀವಿ. ಇದು ಯಾವುದು ಕ್ವಾಡ್ರಾಟಿಕ್ ಅಂತ ಕೇಳ್ತಿದ್ದಾರೆ ನೋಡಿ. ಎಲ್ಲಾನು ಸಿಂಪ್ಲಿಫೈ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ನಮಗೆ ಟೈಮ್ ವೇಸ್ಟ್ ಆಗಿರುತ್ತೆ. ಓಕೆನಾ? ಸೊ ನಾವು ಅದನ್ನ ಲಾಜಿಕಲಿ ಆನ್ಸರ್ ಮಾಡಬೇಕಾಗುತ್ತೆ. ಫಸ್ಟ್ ಇಕ್ವೇಶನ್ ತಗೊಂಡ್ಬಿಡಿ. ಫಸ್ಟ್ ಇಕ್ವೇಶನ್ ಅಲ್ಲಿ ನಿಮ್ಗೆ ನೋಡಿ LHS ಅಲ್ಲಿ x² ಇದೆ. ಓಕೆ, ಈಗ RHS ನ ನೀವು ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ a - b ಹೋಲ್ ಸ್ಕ್ವೇರ್ ಫಾರ್ಮ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? a² + b² ಬಂದ್ಬಿಡುತ್ತೆ ಅಲ್ವಾ? ಅಂದ್ರೆ ಇಲ್ಲೂ ಕೂಡ ನಿಮ್ಗೆ x² ಬಂದ್ಬಿಡುತ್ತೆ. ಈ ಕಡೆನೂ x² ಇದೆ, ಈ ಕಡೆನೂ x² ಇದೆ ಅಂತಂದ್ರೆ x² ಏನಾಗ್ಬಿಡುತ್ತೆ? ಕ್ಯಾನ್ಸಲ್ ಆಗ್ಬಿಡುತ್ತೆ ಅಲ್ವಲ್ವಾ? ಅವಾಗ x² ಕ್ಯಾನ್ಸಲ್ ಆಯ್ತು ಅಂತಂದ್ರೆ x² ಟರ್ಮೇ ಬರಲ್ಲ. ಅಂದ್ರೆ ಇದೆಂತ ಇಕ್ವೇಶನ್ ಆಗುತ್ತೆ? ಇದು a ಅನ್ನೋದು ಲೀನಿಯರ್ ಆಗ್ಬಿಡುತ್ತೆ. ಓಕೆನಾ? ಸೊ ಲೀನಿಯರ್ ಆಗುತ್ತೆ, ಅದು ಕ್ವಾಡ್ರಾಟಿಕ್ ಆಗಲ್ಲ. ಸಿಮಿಲರ್ಲಿ ಇಫ್ ಇದೇ ತರ ಇದನ್ನು ಕೂಡ ಸಾಲ್ವ್ ಮಾಡಿದ್ರೆ ಇಲ್ಲಿ a - b ಹೋಲ್ ಕ್ಯೂಬ್ ತರ ಎಕ್ಸ್ಪ್ಯಾನ್ಷನ್. ಇದು a - b ಹೋಲ್ ಕ್ಯೂಬ್ ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ನಿಮ್ಗೆ ಫಾರ್ಮುಲಾ ಗೊತ್ತು, a³ + b³ - 3ab × a + b a - b ಅಂತ ಇದೆ. ಈಗ ಇಲ್ಲಿ ಕ್ಯೂಬ್ ಬಂದ್ಬಿಡ್ತು ಅಂದ್ರೆ ಎಲ್ಲೂ ಕ್ಯಾನ್ಸಲ್ ಮಾಡಕ್ಕಾಗಲ್ಲ. ಇದೇನಾಗುತ್ತೆ? ಇದು ಇದೆಂತ ಇಕ್ವೇಶನ್ ಆಗುತ್ತೆ? ಇದು ಕ್ಯೂಬಿಕ್ ಇಕ್ವೇಶನ್ ಆಗುತ್ತೆ. ಅಂಡ್ ಕಮಿಂಗ್ ಟು ದಿಸ್ ಒನ್, ಇಲ್ಲಿ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಾಗಿದೆ ಎಲ್ಲೂ ಕ್ಯಾನ್ಸಲ್ ಆಗಲ್ಲ x² ಅನ್ನೋದು. ಸೊ ಇದೇ ನಿಮ್ಮ ಆನ್ಸರ್, ಕ್ವಾಡ್ರಾಟಿಕ್. ಸೊ ಯಾಕೆ ಇದಾಗಲ್ಲ ಸರ್ ಅಂತ ನೋಡೋಣ. ಈಗ ಇದು ಕ್ವಾಡ್ರಾಟಿಕ್ ಆಗ್ಬೋದಾ? ಇದು ಆಗಲ್ಲ. ಯಾಕೆ ಗೊತ್ತಾ? ನೋಡಿ, ಇಲ್ಲಿ LHS ಅಲ್ಲಿ ಏನಿದೆ? -2x² ಇದೆ. ಈಗ ಅದು ಕ್ವಾಡ್ರಾಟಿಕ್ ಅಲ್ಲದೆ ಇದ್ರೆ ಇದು ಕ್ಯಾನ್ಸಲ್ ಆಗಬೇಕು. RHS ಅಲ್ಲೂ x² ಕೋಎಫಿಷಿಯಂಟ್ -2ನೇ ಬರಬೇಕು ಕ್ಯಾನ್ಸಲ್ ಆಗ್ಬೇಕಂದ್ರೆ. ಈಗ ಇಲ್ಲಿ -x ಇದೆ, ಇಲ್ಲಿ 2x ಇದೆ. ಇವೆರಡು ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? ಅಲ್ಲೂ ಕೂಡ -2x² ಬರುತ್ತಲ್ವಾ? ಅವಾಗ -2x² ಏನಾಗ್ಬಿಡುತ್ತೆ? ಕ್ಯಾನ್ಸಲ್ ಆಗ್ಬಿಡುತ್ತೆ. ನಿಮ್ಗೆ ಅವಾಗ ಇದು ಕೂಡ ಎಂತ ಇಕ್ವೇಶನ್ ಆಗುತ್ತೆ? ಇದು ಲೀನಿಯರ್ ಆಗುತ್ತೆ. ಇದು ಕೂಡ ಲೀನಿಯರ್ ಈಕ್ವೇಶನ್ ಆಗುತ್ತೆ. ಹಂಗಾಗಿ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಅರ್ಥ ಆಯ್ತಾ? ಇದು ಅಂದ್ರೆ ಜಸ್ಟ್ ನಾವು ಕೋಎಫಿಷಿಯಂಟ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿ ನೋಡ್ತಾ ಇರೋದಷ್ಟೇ. ಕೋಎಫಿಷಿಯಂಟ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಕ್ಯಾನ್ಸಲ್ ಯಾವ ತರ ಆಗ್ತವೆ ಏನಂತ. If 2 + √3 is a root of a quadratic equation, x² + px + q = 0, then the values of p and q are. p and q ವ್ಯಾಲ್ಯೂ ಕೇಳಿದ್ದಾರೆ, ಹೇಗೆ ಸಾಲ್ವ್ ಮಾಡ್ತೀರಾ? ಎನಿ ಐಡಿಯಾ? Sir, root ಅಂದ್ರೆ it should satisfy the equation, sir. ಹೌದು. ಅಂದ್ರೆ x ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಲ್ವಾ? Yes, sir. ಓಕೆ, ಬಟ್ ಅದು ಸ್ವಲ್ಪ ಲೆಂತಿ ಮೆಥಡ್ ಆಗ್ಬೋದು. ಟ್ರೈ ಮಾಡಿ, ಫಸ್ಟ್ ನೀವು ಟ್ರೈ ಮಾಡಿ ಏನಾಗ್ಬಿಡುತ್ತೆ ಹೇಳಿ. ಈಗ ಸಪೋಸ್ ನಾನು ಏನಾದ್ರು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? 2 + √3 ಹೋಲ್ ಸ್ಕ್ವೇರ್ ಅಂತ ಬರೀತೀರಾ, ಪ್ಲಸ್ p × 2 + √3 ಬರುತ್ತಾ, ಪ್ಲಸ್ q = 0.
ಇದನ್ನ ಸಿಂಪ್ಲಿಫೈ ಮಾಡಕ್ ಹೋದಾಗ ಏನಾಗ್ಬಿಡುತ್ತೆ ನಮ್ಗೆ ಮತ್ತೆ ಕಾಂಪ್ಲಿಕೇಟ್ ಆಯ್ತೈತೆ ನೋಡಿ. ಸಿಂಪ್ಲಿಫೈ ಮಾಡಿ ಮತ್ತೆ ಇದರಿಂದ ನಾವು ಪಿ ಅಂಡ್ ಕ್ಯೂ ಹೇಳೋದು ಸ್ವಲ್ಪ ಕಷ್ಟ ಆಯ್ತದೆ. ಸೊ ಇಲ್ಲಿ ಏನಪ್ಪ ಲಾಜಿಕ್ ಅಂತಂದ್ರೆ ಈ ಮೆಥಡ್ ಅಷ್ಟೊಂದು ವರ್ಕ್ ಆಗಲ್ಲ. ಮಾಡ್ಬೋದು, ತುಂಬಾ ಸಿಂಪ್ಲಿಫಿಕೇಶನ್ ಕೇಳುತ್ತೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಿದ್ರೆ ಏನಾಗುತ್ತೆ ಹೇಳಿ ನೋಡೋಣ. ಇದು ಅದೆಲ್ಲ ರಿಸ್ಕ್ ಇದೆ ನೋಡಿ. ಇದಕ್ಕೆ ಇನ್ನೊಂದು ನಿಮಗೆ ಒಂದು ರಿಸಲ್ಟ್ ಹೇಳೋದು ಮರ್ತಿದ್ದೆ ನಾನು. ಏನಪ್ಪಾ ಅದ್ ರಿಸಲ್ಟ್ ಅಂತ ಅಂದ್ರೆ ನೋಡಿ, ಯಾವಾಗಾದ್ರೂ ನಿಮಗೆ ಸರ್ಡ್ಸ್ ಅಲ್ಲಿ ರೂಟ್ಸ್ ಎಕ್ಸಿಸ್ಟ್ ಆದ್ರೆ ಅವು ರೂಟ್ಸ್ ಕಾಂಜುಗೇಟ್ಸ್ ಆಗಿರ್ತವೆ, ಕಾಂಜುಗೇಟ್ ಈಚ್ ಅದರ್ ಆಗಿರ್ತವೆ. ಅಂದ್ರೆ ಸರ್ಡ್ಸ್ ನಾವು ಪಾಠ ಮಾಡ್ಬೇಕಾದ್ರೆ ಹೇಳಿದ್ವಿ ಕಾಂಜುಗೇಟ್. ಈಗ 2 + √3 ಗೆ ಕಾಂಜುಗೇಟ್ ಏನಾಗಿರುತ್ತೆ ಹೇಳಿ, 2 - √3 ಇರುತ್ತೆ. 2 + √3 ಗೆ ಕಾಂಜುಗೇಟ್ 2 - √3. ಕ್ಲಿಯರ್ ಅಲ್ವಾ? ಸೊ ಇವೆರಡು ಕೂಡ ರೂಟ್ಸ್ ಆಗಿರ್ತವೆ. ಯಾವ್ದಾನ ಒಂದು ಥರ್ಡ್ ಏನಾದ್ರು ರೂಟ್ ಆಗಿತ್ತು ಅಂತ ಅಂದ್ರೆ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ಗೆ ಇನ್ನೊಂದು ರೂಟ್ ಏನಾಗಿರುತ್ತೆ ಅಂದ್ರೆ ಆ ಥರ್ಡ್ದು ಕಾಂಜುಗೇಟ್ ಆಗಿರುತ್ತೆ. ಅರ್ಥದಲ್ವಾ? ರೂಟ್ಸ್ ಎಕ್ಸಿಸ್ಟ್ ಇನ್ ಕಾಂಜುಗೇಟ್ ಪೇರ್ಸ್ ಅಂತ ಕರೀತಾರೆ. ಕಾಂಜುಗೇಟ್ ಪೇರ್ಸ್ ಕಾಂಪ್ಲೆಕ್ಸ್ ರೂಟ್ಸ್ ಎಕ್ಸಿಸ್ಟ್ ಆಗ್ತವೆ, ಅಲ್ಲೂ ಅಷ್ಟೇ ಕಾಂಪ್ಲೆಕ್ಸ್ ಕಾಂಜುಗೇಟ್ ಅಂದ್ರೆ ಕಾಂಜುಗೇಟ್ ಪೇರ್ಸ್ ಅಲ್ಲಿ ಎಕ್ಸಿಸ್ಟ್ ಆಗ್ತವೆ ರೂಟ್ಸ್ಗಳು ಅಂತ ನಿಮ್ಗೆ ಗೊತ್ತಿರಬೇಕು. ಕಾಂಜುಗೇಟ್ ಪೇರ್ಸ್ ಅಲ್ಲಿ ಎಕ್ಸಿಸ್ಟ್ ಆಗ್ತವೆ ರೂಟ್ಸ್. ಅವು ಸರ್ಡ್ಸ್ ಬೇಕಾಗಿರ್ಬೋದು, ಇಲ್ಲ ಅಂತ ಅಂದ್ರೆ ಏನಾಗಿರ್ಬೋದು, ಕಾಂಪ್ಲೆಕ್ಸ್ ಆಗ್ಬೇಕಾದ್ರೆ ಕೂಡ ಆಗಿರ್ಬೋದು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಒಂದ್ ರೂಟ್ ಏನಾದ್ರು ಒಂದು ಕಾಂಪ್ಲೆಕ್ಸ್ ನಂಬರ್ ಆಗಿದ್ರೆ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ಗೆ ಇನ್ನೊಂದು ರೂಟು ಅದ್ರದ್ದು ಕಾಂಪ್ಲೆಕ್ಸ್ ಕಾಂಜುಗೇಟ್ ಆಗಿರುತ್ತೆ. ಸರ್ಡ್ ಇದ್ರೆ ಕಾಂಜುಗೇಟ್ ಸರ್ಡ್ ಆಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಅಂದ್ರೆ ಇನ್ನೊಂದು ರೂಟ್ ಕೂಡ ಸಿನ್ಸ್ ಇಟ್ ಇಸ್ ಎ ಸರ್ಡ್ ಅವಾಗ ಏನಾಗುತ್ತೆ, ಅದ್ರದ್ದು ಇದು ಒಂದು ರೂಟ್ ಆದ್ರೆ ಇನ್ನೊಂದು ರೂಟ್ 2 - √3 ಆಗಿರುತ್ತೆ ಆಬ್ವಿಯಸ್ಲಿ. ಈಗ ಇದರಿಂದ ನಾವು ಈಸಿಯಾಗಿ ಹೇಳ್ಬೋದು. ಹೆಂಗ್ ಹೇಳ್ಬೋದು ಅಂತ ಅಂದ್ರೆ ವೆರಿ ಸಿಂಪಲ್, ಸಮ್ ಆಫ್ ಫ್ರೂಟ್ಸ್ ಮಾಡ್ಕೊಂಡ್ಬಿಡಿ. ಸಮ್ ಆಫ್ ಫ್ರೂಟ್ಸ್ ಏನು? ವಾಟ್ ಇಸ್ ದ ಫಾರ್ಮುಲಾ ಸಮ್ ಆಫ್ ಫ್ರೂಟ್ಸ್ಗೆ? x1 + x2 = what is the formula? -b/a ಅಲ್ವಾ? ಅವೆರಡು ಸಮ್ ರೂಟ್ಸ್, ಎರಡು ರೂಟ್ಸ್ ಗೊತ್ತಾಯ್ತು ನಮ್ಗೆ. ಈಗ ಅವೆರಡನ್ನ ಸಮ್ ಮಾಡಿದ್ರೆ ಯಾವ್ದು ಕ್ಯಾನ್ಸಲ್ ಆಗುತ್ತೆ ನೋಡಿ, √3 ಕ್ಯಾನ್ಸಲ್ ಆಗುತ್ತೆ ಅವೆರಡನ್ನ ಸಮ್ ಮಾಡಿದ್ರೆ. ಅವು ನಿಮ್ಗೆ ಈ ಕಡೆ ಉಳಿಯೋದೇನು 4 = -b ಅಂದ್ರೆ ಏನು p ಆಗುತ್ತೆ, a ಅಂದ್ರೆ 1. ಸೊ therefore p = what? -4 ಆಗುತ್ತೆ. p -4 ಅವರು ಕೇಳೋದು p ಫಸ್ಟ್, ಆಮೇಲೆ q ನೆಕ್ಸ್ಟ್. p -4 ಇರೋದು ಒಂದೇ ಆಪ್ಷನ್ ಅಲ್ಲಿ, ಅದು q ವ್ಯಾಲ್ಯೂ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಸಪೋಸ್ ನಿಮ್ಗೆ q ಬೇಕು ಅಂತಂದ್ರೆ ಹೆಂಗ್ ಕಂಡುಹಿಡಿತೀರಾ? ಯಾರಾದ್ರೂ ಹೇಳ್ತೀರಾ? ಮಲ್ಟಿಪ್ಲಿಕೇಶನ್. ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ತಗೋಬೇಕು. ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಅಂತಂದ್ರೆ ಏನಾಗುತ್ತೆ? ಸೊ x1 × x2 = c/s ತಗೋಬೇಕು. ಪೇರ್ಸ್ ಮಲ್ಟಿಪ್ಲಿಕೇಶನ್ ತಗೋಬೇಕು. ಅಂದ್ರೆ 2 + √3 × 2 - √3 ಅದು a + b, a² - b² ಫಾರ್ಮುಲಾ ಆಗುತ್ತೆ. a² - b² ಫಾರ್ಮುಲಾ ಏನಾಗುತ್ತೆ? a². ಅರ್ಥ ಆಗ್ತಿದ್ಯಾ? 2 + √3 × 2 - √3 = c ಅಂದ್ರೆ q ನೇ ಕಂಡುಹಿಡಿತಾರೆ. ಈಗ ಇದೇನಾಗುತ್ತೆ? a² - b² ಆಗುತ್ತೆ. a + b ಫಾರ್ಮುಲಾ. ಸೊ ಅಂದ್ರೆ 4 - 3 = q. ಸೊ q ಏನಾಗುತ್ತೆ? 1 ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಅರ್ಥ ಆಯ್ತಾ ಇದು? ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಕಾಂಪ್ಲೆಕ್ಸ್ ರೂಟ್ಸ್ ಅಕ್ಕರ್ಸ್ ಇನ್ ಕಾಂಜುಗೇಟ್ ಪೇರ್ಸ್ ಅಂತ ಬರ್ಕೊಳ್ಳಿ. ಕಾಂಪ್ಲೆಕ್ಸ್ ರೂಟ್ಸ್ ಅಕ್ಕರ್ಸ್ ಇನ್ ಕಾಂಜುಗೇಟ್ ಪೇರ್ಸ್. ಸರ್ಡ್ ರೂಟ್ಸ್ ಅಕ್ಕರ್ಸ್ ಆಲ್ಸೋ ಇನ್ ಕಾಂಜುಗೇಟ್ ಪೇರ್ಸ್. ಕಾಂಜುಗೇಟ್ ಪೇರ್ಸ್ ಅಲ್ಲೇ ಎಕ್ಸಿಸ್ಟ್ ಆಗ್ತವೆ. ಯಾಕೆ ಎಕ್ಸಿಸ್ಟ್ ಆಗ್ತವೆ ಅಂತ ಹೇಳ ನಾನು? ಯಾಕೆ ಅಂದ್ರೆ ನಿಮ್ಗೆ ರೂಟ್ಗೆ ಫಾರ್ಮುಲಾ ಏನಂತ ಇತ್ತೇಳಿ? -b ± √b² - 4ac ಅಲ್ವಾ? ಅಪಾನ್ 2a ತಾನೇ ಇದ್ದಿದ್ದು. ಅಂದ್ರೆ ಈ ಡಿಸ್ಕ್ರಿಮಿನೆಂಟ್ ಏನಾದ್ರೂ ಬರ್ಲಿ, ಓಕೆ, ಬಟ್ ಇಲ್ಲಿ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ ತಾನೆ. ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ ಅಂತಂದ್ರೆ ಅದನ್ನ ನಾನು ಕಾಂಜುಗೇಟ್ ಅಂತ ಕರೆಯೋದು. ಸೊ ಹಂಗಾಗಿ ಪೇರ್ಸ್ ಅಲ್ಲಿ ಎಕ್ಸಿಸ್ಟ್ ಆಗ್ತದೆ ಅಂತ. ನೆಕ್ಸ್ಟ್
ಮಾಡ್ತೀರಾ? If alpha and beta are the roots of the equation, ಈಗೆಲ್ಲ ಬೆಟರ್ ಟು ಏನಂತೀರಾ, ಅಲ್ಫಾ ಬೀಟಾ ಕಂಡಿಡ್ಕೊಂಡ್ವಿ. ರೂಟ್ಸ್ ಅಂತಂದ್ರೆ ಯು ಕ್ಯಾನ್ ಫೈಂಡ್ ದ ರೂಟ್ಸ್ ಫಸ್ಟ್. ರೂಟ್ಸ್ ಹೆಂಗ್ ಮಾಡ್ತೀರಾ? ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ ರೂಟ್ಸ್ ಗೊತ್ತಾಯ್ತಾ? ಏನು ಫ್ಯಾಕ್ಟರ್ಸ್? 2 3s ಮಾಡ್ತೀರಾ? ಎಸ್, 2 3s minus. So the roots are, so alpha is equal to 2 and beta is equal to 3. The roots are obtained. So alpha plus beta ಎಷ್ಟಾಗುತ್ತೆ? 5. alpha plus beta ಎಷ್ಟಾಗುತ್ತೆ? ನಮಗೆ alpha plus beta ಬಂದ್ಬಿಟ್ಟು 5 ಆಗುತ್ತೆ. alpha minus beta ಏನಾಗುತ್ತೆ? -1 ಆಗುತ್ತೆ. ಕ್ಲಿಯರ್ ಆಯ್ತಾ? ಈಗ ಏನ್ ಮಾಡೋಣ? ಈಗ ಅವ್ರು ಕೇಳ್ತಾ ಇರೋದು ದೆನ್ ದ ಈಕ್ವೇಶನ್ ವಿತ್ ರೂಟ್ಸ್ ಅಲ್ಫಾ ಪ್ಲಸ್ ಬೀಟಾ ಅಲ್ಫಾ ಮೈನಸ್ ಬೀಟಾ, ಅಂದ್ರೆ ಐ ಕಾಲ್ ದಿಸ್ ಆಸ್ x1 is equal to 5 ಅಂತ ಅನ್ಕೊಳ್ಳೋಣ. ಇವೆರಡನ್ನ ರೂಟ್ಸ್ ಆಗಿಟ್ಕೊಂಡು ಈಕ್ವೇಶನ್ ಕನ್ಸ್ಟ್ರಕ್ಟ್ ಮಾಡಿ ಅಂತ ಕೇಳ್ತಾರೆ. ಇವೆರಡನ್ನ ರೂಟ್ಸ್ ಆಗಿಟ್ಕೊಂಡು ನಾನು ಏನಂತ ಹೇಳಿದ್ದೆ? ಈಕ್ವೇಶನ್ ಕನ್ಸ್ಟ್ರಕ್ಟ್ ಮಾಡೋದು ಹೇಳ್ಕೊಟ್ಟಿದ್ದೆ. ಈಕ್ವೇಶನ್ ರೂಟ್ಸ್ ಇಂದ ಈಕ್ವೇಶನ್ ಕನ್ಸ್ಟ್ರಕ್ಟ್ ಮಾಡೋದು ಹೆಂಗೆ ಅಂತ ಹೇಳಿದೀನಿ. ಎಕ್ಸ್ ಸ್ಕ್ವೇರ್ ಬರ್ಕೋಬೇಕು, ಫಸ್ಟ್ ಮೈನಸ್ ಬರ್ಕೋಬೇಕು, ಇವೆರಡನ್ನು ಆಡ್ ಮಾಡ್ಬೇಕು. 5 - 1 ಆಡ್ ಮಾಡಿದ್ರೆ ಏನ್ ಬರುತ್ತೆ? Minus, sir, +4. ಪ್ಲಸ್ ಗೊತ್ತಿಲ್ವಲ್ಲ, ಅದು ನಾವು ಆನ್ಸರ್ ಇಲ್ವಲ್ಲ ಅಲ್ಲಿ. ಸರಿ ನೋಡ್ರಿ, ಏನಾದ್ರು ತಪ್ಪು ಹೊಡೆದಿದ್ದೀವೋ. ಎಕ್ಸ್ ಸ್ಕ್ವೇರ್ ಮೈನಸ್ 5 ಪ್ಲಸ್ 6 ಅಲ್ಫಾ 2 ಬಂತು. ಓಕೆ, 2 3 6 ಮೈನಸ್ ಓಕೆ, ಕರೆಕ್ಟ್ ಆಗಿದೆ. ಬೀಟಾ ಇದು 3 ಕರೆಕ್ಟ್ ಆಗಿದೆ. ಅಲ್ಫಾ ಪ್ಲಸ್ ಬೀಟಾ ಅಂಡ್ ಅಲ್ಫಾ. ಅದು ಡೈರೆಕ್ಟ್ ಆಗಿ ಮಾಡ್ಕೋಬಹುದಲ್ವಾ ಸರ್? ಸಮ್ ಆಫ್ ರೂಟ್ಸ್ ಇಸ್ ಈಕ್ವಲ್ ಟು ಮೈನಸ್ b/a ಅಂತ ತಗೊಂಡು ಪ್ರಾಡಕ್ಟ್ ಆಫ್ ರೂಟ್ಸ್ ತಗೊಂಡ್ರೆ 6/1 6 ಆಗುತ್ತೆ. ಅದನ್ನ ಮಾಡಿದ್ರೆ x ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಆಪ್ಷನ್ ಡಿ ಬರುತ್ತೆ. ಹಂಗೆ ಹೇಳಿದ್ರ ನೀವು? ಅದು ಓಕೆ. ಹೆಂಗ್ ಹೇಳಿದ್ ನೀವು? ಅದೇ ಸಮ್ ಆಫ್ ರೂಟ್ಸ್ ತಗೊಂತಿದ್ದೀರಾ. ಸಮ್ ಆಫ್ ರೂಟ್ಸ್ ಇಸ್ ಈಕ್ವಲ್ ಟು ಏನ್ ಬಂತು? 5 ಬರುತ್ತೆ ಸರ್. ಸಮ್ ಆಫ್ ರೂಟ್ಸ್ 5. ಆಪ್ಷನ್ ಡಿ ಅಂತ ಹೇಳ್ತಿದ್ದೀರಾ ನೀವು? ಸಮ್ ಆಫ್ ರೂಟ್ಸ್ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಹೌದು ಮೈನಸ್ b/a ಅಂದ್ರೆ 5. ಹೌದು, ಹಂಗೆ ಹೇಳ್ಬೋದು ಅಲ್ಲ? ಕರೆಕ್ಟ್. ಅಂದ್ರೆ ಇದೊಂದೇ ಆಪ್ಷನ್ ಸ್ಯಾಟಿಸ್ಫೈ ಆಗೋದು. ನಾವು ನೋ ನೀಡ್ ಟು ಫೈಂಡ್ ದ ಸೆಕೆಂಡ್ ಒನ್ ಬಿಕಾಸ್ ಇನ್ಯಾವುದು ಯಾವ್ದು ಸ್ಯಾಟಿಸ್ಫೈ ಆಗೋದೇ ಇಲ್ವಲ್ಲ. ಅಲ್ಫಾ ಪ್ಲಸ್ ಬೀಟಾ ಇದೆ. ಗುಡ್ ಅಪ್ರೋಚ್. ಅಂದ್ರೆ ದ ಕ್ವಶನ್ ಹಿಯರ್ ಇಸ್ ದಿಸ್ ಒನ್. ದಿಸ್ ಇಸ್ ದ ಕಾಂಟ್ರವರ್ಸಿ. ಯೋಚನೆ ಮಾಡ್ತಿದ್ದಾರೆ ಯಾಕೆ ಅಂತಂದ್ರೆ, ಬಟ್ ವಿ ಡೋಂಟ್ ನೋ ವಿಚ್ ಈಸ್ ಅಲ್ಫಾ ಅಂಡ್ ವಿಚ್ ಈಸ್ ಬೀಟಾ. ಬಟ್ ಅವಾಗ ಇದು +1 ಆದ್ರೂ ಬರ್ಬೋದು, ಇಲ್ಲ -1 ಆದ್ರೂ ಬರ್ಬೋದು. Sir, alpha minus beta whole square is equals to alpha plus beta whole square minus 4 alpha beta ಅಂತ ಬರ್ಕೊಂಡು ಮಾಡಿದ್ರೆ alpha minus beta +1 ಬರುತ್ತೆ ಸರ್. ದಟ್ ಈಸ್ ವಾಟ್. ಅದೇ ಪ್ರಾಬ್ಲಮ್ ನಮ್ಗೆ. ಅಲ್ಫಾ ಪ್ಲಸ್ ಹಂಗ್ ಮಾಡಿದ್ರೆ +1 -1 ಅಂತ ಗೊತ್ತಿಲ್ಲ. ಸೊ ಹಂಗಾಗಿ ನಾವು ಆ ಅಪ್ರೋಚ್ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇರೋದು. ಅಂದ್ರೆ ಸಪೋಸ್ ನೀವು ಇದನ್ನ ಉಲ್ಟಾ ತಗೊಂಡ್ಬಿಟ್ರೆ, ಇದನ್ನೇ ಅಲ್ಫಾ ಬೀಟಾ ತಗೊಂಡ್ಬಿಟ್ರೆ ನಿಮ್ಗೆ +1 ಬರುತ್ತೆ. alpha minus beta may be -1 or alpha minus beta may be +1. Okay, suppose ನಾನು ಉಲ್ಟಾ ತಗೊಂಡ್ರೆ, if I take this as beta and this as alpha, ಆವಾಗ ಚೇಂಜ್ ಆಗುತ್ತೆ. ಬಟ್ ಸಮ್ ರಿಮೈನ್ಸ್ ದ ಸೇಮ್, ಬಟ್ ದ ಡಿಫರೆನ್ಸ್ ಮೇ ಡಿಫರ್. ಸೊ ಹಂಗಾಗಿ ನಾವು ಆ ಅಪ್ರೋಚ್ ಅಲ್ಲಿ ಹೋಗೋದು ಕಷ್ಟ. ಓಕೆ, ಆ ತರ ಆಪ್ಷನ್ ಎ
ಆಗುತ್ತಲ್ವಾ ಸರ್ ಅವಾಗ ಆಲ್ಫಾ ಪ್ಲಸ್ ಬೀಟಾ ಅಂಡ್ ಆಲ್ಫಾ ಮೈನಸ್ ಬೀಟಾ ಅಂದಾಗ 5 + 1 6 ಆಗುತ್ತಲ್ವಾ? ಅಲ್ಲ ನಾನು ಹೇಳಿದ್ದು ಏನ್ ಗೊತ್ತಾ, ಈಗ ಈ ಅಪ್ರೋಚ್ ಅಲ್ಲಿ ಹೋದ್ರು ನಿಮ್ಗೆ ಆನ್ಸರ್ ಅದೇ ಬರುತ್ತೆ. ಈಗ ಏನ್ ಮಾಡ್ಬೇಕು, ಈಗ ಸಪೋಸ್ -1 ತಗೊಂಡೆ ನೋಡಿದ್ರೆ ಅಂದ್ರೆ ನಿಮ್ಗೆ ಯು ಹ್ಯಾವ್ 2 ಆಪ್ಷನ್ ಫಾರ್ ಆಲ್ಫಾ ಮೈನಸ್ ಬೀಟಾ ಅಂಡ್ ಆಲ್ಫಾ ಮೈನಸ್ ಬೀಟಾ. ಅಂದ್ರೆ ಆಲ್ಫಾ ಮೈನಸ್ ಬೀಟಾಗೆ 2 ಆಪ್ಷನ್ ಇದೆ, ಇಲ್ಲ -1 ಬರ್ಬೋದು, ಇಲ್ಲ +1 ಬರ್ಬೋದು, ಎರಡೇ ಆಪ್ಷನ್ ಇರೋದು. ಡಿಫ್ರೆನ್ಸ್ ಉಲ್ಟಾ ಪಲ್ಟಾ ಮಾಡಿದ್ರೆ ನಿಮ್ಗೆ 1 ಇಲ್ಲ -1 ಬರುತ್ತೆ. ಈಗ -1 ಹಾಕೊಂಡು ನೋಡ್ತೀರಾ, -1 ಹಾಕೊಂಡು ನೋಡಿದಾಗ ಏನಾಗುತ್ತೆ, ನಿಮ್ಗೆ x² ಬರುತ್ತೆ. x² ಮೈನಸ್ ಅಂತ ಹಾಕ್ಬಿಟ್ಟು ಸಮ್ ಆಫ್ ದಿ ರೂಟ್ಸ್, ಸಮ್ ಅಂದ್ರೆ ಎಷ್ಟು ಬಂದಿದೆ, 5 ಇದೆ, ಎಕ್ಸ್ ಅಂತ ಬರ್ಕೋತೀರಾ. ಹಾ, ನೆಕ್ಸ್ಟ್ ಪ್ಲಸ್ ಹಾಕ್ತೀರಾ, ಪ್ರಾಡಕ್ಟ್ ಎಷ್ಟಿದೆ ಈಗ ನೋಡಿ. ಸಮ್ಮು ನೀವು ಹಾ ಸರ್ 5 ಹೇಳಿ. x -4x ಪ್ಲಸ್ -5 5 ಇಂಟು ಅವಾಗ -1 ಬರಲ್ಲ. ಸೊ -1 ಅಲ್ಲಿ ಆಪ್ಷನ್ ಇಲ್ಲ ಅಲ್ಲಿ. ಸೊ ಹಂಗ ಪ್ರಾಡಕ್ಟ್ ಇರ್ಬೋದಲ್ವಾ ಸರ್? ಸೊ -1 ತಗೊಂಡಾಗ x² -4x + 5 = 0 ಆಗುತ್ತೆ. ಅದೇ +1 ತಗೊಂಡ್ರೆ x² -6x + 5 = 0 ಆಗುತ್ತಲ್ವಾ ಸರ್? ಸೊ ಅದರಲ್ಲಿ ಸೆಕೆಂಡ್ ಆಪ್ಷನ್ ಇರೋದ್ರಿಂದ ಸೊ ಆಪ್ಷನ್ ಎ ಕನ್ಸಿಡರ್ ಮಾಡ್ಬೋದಲ್ವಾ? ಓಹೋ, ಇಲ್ಲ ಇವು ರೂಟ್ಸ್ ಅಂತ ತಗೊಂಡ್ ಮಾಡಿದೀವಲ್ವಾ. ಸೊ ಇವರು +1 ತಗೊಂಡು ಆಪ್ಷನ್ ಕೊಟ್ಟಿರ್ಬೋದಲ್ವಾ ಸರ್? +1 ತಗೊಂಡು ಡಿಫರೆನ್ಸ್ +1 ಆದಾಗ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ಸರ್. ಹೌದೌದು, ಅಲ್ಲ +1 ತಗೊಂಡೇ ಕೊಟ್ಟಿರೋದು ಅವನು. ಇಲ್ಲ ಮೊದಲು ಹೇಳಿದ ಆಕ್ಚುಲಿ ತಪ್ಪು, ಅದು ಡಿ ಕರೆಕ್ಟ್ ಬರಲ್ಲ, 6 ಕರೆಕ್ಟ್ ಆಗಿ ಬರುತ್ತೆ. ಸಾರಿಪ್ಪ, ನಾನು ತಪ್ಪು ಅಪ್ರೋಚ್ ಹೋಗ್ತೀನಿ, ಸಾರಿ. ಇಲ್ಲ, ಈಗ ನಿಮ್ಗೆ α = ಏನ್ ಬಂತು, α = 2 ಬೀಟಾ 3 ಸರ್. α ಪ್ಲಸ್ ಬೀಟಾ ಏನ್ ಬಂತು, 5 ಬಂತು. ಡೈರೆಕ್ಟ್ ಬರ್ತೀನಿ ನಾನು. ಸೊ α ಮೈನಸ್ ಬೀಟಾ, ಸೊ ಇದರಿಂದ ನಾನು ಡೈರೆಕ್ಟ್ ಆಗಿ ಇಲ್ಲಿ ಬರೀತೀನಿ. α ಏನ್ ಬಂತು, 2 ಬಂತಾ, ಬೀಟಾ = 3 ಬಂತು. ಅದನ್ನ ಮಾಡ್ಕೊಂಡೆ. ಆಮೇಲೆ α ಪ್ಲಸ್ ಬೀಟಾ, α ಮೈನಸ್ ಬೀಟಾ ಮಾಡಿದ್ವಿ. α ಪ್ಲಸ್ ಬೀಟಾ ಇದು ಕರೆಕ್ಟ್ ಇರುತ್ತೆ. ಬಟ್ α ಮೈನಸ್ ಬೀಟಾ ನೀವು ಉಲ್ಟಾ ಪಲ್ಟಾ ತಗೊಂಡ್ರೆ ಒಂದ್ಸರಿ 1 ಬರುತ್ತೆ, ಇನ್ನೊಂದು ಆಪ್ಷನ್ ಏನ್ ಬರುತ್ತೆ, α ಮೈನಸ್ ಬೀಟಾ ಇನ್ನೊಂದು ಆಪ್ಷನ್ ನಿಮ್ಗೆ -1 ಕೂಡ ಬರ್ಬೋದು. ಯಾಕಂದ್ರೆ if I call the first value beta and second value alpha, you may get different value. ಸೊ ಈಗ ಏನ್ ಮಾಡ್ಬೇಕು ನೀವು ಅಂತಂದ್ರೆ, ಕನ್ಸ್ಟ್ರಕ್ಟ್ ಮಾಡಿ, ಈಕ್ವೇಶನ್ ಕನ್ಸ್ಟ್ರಕ್ಟ್ ಮಾಡಿ. ಒಂದ್ಸರಿ ಇವೆರಡನ್ನು ತಗೊಂಡು ಕನ್ಸ್ಟ್ರಕ್ಟ್ ಮಾಡಿ ಈಕ್ವೇಶನ್, ಅದು ಆಪ್ಷನ್ ಇದ್ರೆ ಅದೇ ಕರೆಕ್ಟ್. ಒಂದ್ಸರಿ ಇವೆರಡನ್ನು ತಗೊಂಡು ಕನ್ಸ್ಟ್ರಕ್ಟ್ ಮಾಡಿ. ಸೊ ಈಗ ಇವೆರಡನ್ನು ತಗೊಂಡು ಕನ್ಸ್ಟ್ರಕ್ಟ್ ಮಾಡಿದ್ರೆ ಏನಾಗುತ್ತೆ ಈಕ್ವೇಶನ್ ನೋಡಿ. ಇಫ್ ದೀಸ್ ಟು ಆರ್ ದ ರೂಟ್ಸ್, x² ಮೈನಸ್ ಸಮ್ ಎಷ್ಟಾಗುತ್ತೆ, 5 + 1 ಎಷ್ಟಾಗುತ್ತೆ, 6. 6x + 5 = 0. ಈ ಆಪ್ಷನ್ ಇದೆಯಾ ಇದು? ಸರ್ ಆಪ್ಷನ್ ಎ ಇದೆ ಸರ್. ಆಪ್ಷನ್ ಎ ಇದೆ, ಅದೇ ಕರೆಕ್ಟ್. ಸಪೋಸ್ ಈ ಆಪ್ಷನ್ ತಗೊಂಡು ಕನ್ಸ್ಟ್ರಕ್ಟ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಈ ಆಪ್ಷನ್ ತಗೊಂಡ್ರೆ ಏನಾಗುತ್ತೆ, ಸೇಮ್ x² -5 - 1 4 ಬರುತ್ತೆ, 4x ಬರುತ್ತೆ. 4x ಎಲ್ಲೂ ಆಪ್ಷನ್ ಅಲ್ಲಿ ಇಲ್ಲ. ನೆಕ್ಸ್ಟ್ -5 = 0 ಬರಬೇಕು ಅಲ್ವಾ, ಇಫ್ ದೀಸ್ ಟು ಆರ್ ದ ರೂಟ್ಸ್ ಅಂದ್ರೆ. ಸೊ ಹಂಗಾಗಿ ನಿಮ್ಗೆ ಆಪ್ಷನ್ ಎ ಕರೆಕ್ಟ್ ಆಗುತ್ತಪ್ಪ. ನೋಡಿ ಮತ್ತೆ ಇನ್ನೊಬ್ರು ಯಾರು ಹೇಳಿದ್ರು α ಪ್ಲಸ್ ಬೀಟಾ ಸಮ್ ಅಂತಂದ್ರೆ ಅದು ಕೊಟ್ಟಿರೋ α ಪ್ಲಸ್ ಬೀಟಾ ಅನ್ನೋದು ಇದಕ್ಕೆ, ಈ ಈಕ್ವೇಶನ್ಗೆ α ಪ್ಲಸ್ ಬೀಟಾ, ಬಟ್ ಇಲ್ಲಿ ಸಪರೇಟ್ ರೂಟ್ಸ್ ಅಂತ ಕೊಟ್ಟಿರೋದು. α ಪ್ಲಸ್ ಬೀಟಾ ಇಸ್ ಅ ರೂಟ್ ಅಂತ ಕೊಟ್ಟಿರೋದ್ರಿಂದ ನೀವು ಕರೆಕ್ಟ್ ನೋಡ್ಬೇಕು. ಇದ್ ಮಾಡಿ ಅದೇ ತರ ಪ್ರಾಬ್ಲಮ್.
ಆಪ್ಷನ್ ಎ ಸರ್. ಸಾಲ್ವ್ ಮಾಡಿ. ರಿಪೀಟೆಡ್ ಕ್ವಶನ್ ಸರ್ ಇದು ಆಗಿದೆ. ಆಗಿದ್ಯಾ? ಎಸ್ ಸರ್. 2 ಇಸ್ ದ ಆನ್ಸರ್. ಓ ರಿಪೀಟ್ ಆಗಿದೆ. ಓಕೆ, ರಿಪೀಟ್ ಆಗಿರೋದಿಲ್ಲ. ಸಮ್ ಆಫ್ ದ ರೂಟ್ಸ್ ಕೇಳಿದಾನೆ. ಸಮ್ ಆಫ್ ದ ರೂಟ್ಸ್ ಏನಾಗಿರುತ್ತೆ? 3. ಸಮ್ ಆಫ್ ದಿ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಮೈನಸ್ ಬಿ ಬೈ ಎ ಆಗುತ್ತೆ. ಅಂದ್ರೆ ಮೈನಸ್ ಬಿ ಬೈ ಎ ಸಮ್ x1 plus x2 is equal to minus b by a, which is equal to minus of minus 9 upon 3, which is equal to 3. As equal roots ಆಗಿರುತ್ತಾ ಇದನ್ನ ನೋಡಿ. ಬೇಗ ಬೇಗ ನೋಡಿ, ಬೇಗ ಬೇಗ ಓಡೋದು. As equal roots, then the value of k equal ಅಂದ್ರೆ discriminant b square minus 4ac. ಆಪ್ಷನ್ ಡಿ ಸರ್. 2 ರೂಟ್ಸ್. k square minus 4 into 2 into 3 is equal to 0. So k square is equal to 4 into 8 24. So k square is equal to root k is equal to 2 root 6. The roots are ಹೆಂಗ್ ಮಾಡ್ತೀರಾ ಇದನ್ನ? ಪ್ರಾಡಕ್ಟ್ ತಗೊಂಬಿಡಿ. ಪ್ರಾಡಕ್ಟ್ ಇಲ್ಲ ಸಮ್ ಆ ಥರನೇ ಚೆಕ್ ಮಾಡ್ಕೊಂತ ಹೋಗಿ. ಸಾಲ್ವ್ ಮಾಡೋಕ್ಕಾಗಲ್ಲ. ಪ್ರಾಡಕ್ಟ್ ಆಫ್ ದ ರೂಟ್ಸ್ ಏನಾಗ್ಬಿಡುತ್ತೆ ನೋಡಿ. ಪ್ರಾಡಕ್ಟ್ ಆಫ್ ದ ರೂಟ್ಸ್ ಫಾರ್ಮುಲಾ ಬಂದ್ಬಿಟ್ಟು ಸಿ ಬೈ ಎ ಅಂದ್ರೆ -2/6 ಆಗುತ್ತೆ. ಪ್ರಾಡಕ್ಟ್ ಅಲ್ಫಾ ಬೀಟಾ ಅಥವಾ x1 x2 ಇಸ್ ಈಕ್ವಲ್ ಟು -1/3 ಬರಬೇಕು. ಪ್ರಾಡಕ್ಟ್ ಮಾಡಿದ್ರೆ -1/3 ಯಾವ್ದು ಆನ್ಸರ್ ಬರ್ತಾ ಇದೆ ನೋಡಿ. ಫಸ್ಟ್ ಒನ್ನು +1/3 ಬರ್ತಿದೆ, ಇದಂತೂ ಅಲ್ಲ. ಸೆಕೆಂಡ್ ಒನ್ನು -1/3 ಬರ್ತಿದೆ. -1/3 ಬಂದ ತಕ್ಷಣ ಅದೇ ಕರೆಕ್ಟ್ ಅಂತ ಅಲ್ಲ. ಅಂದ್ರೆ ಈಗ ಡಿನೂ ಅಂತೂ ಆಗಲ್ಲ. ಅಂದ್ರೆ ನಮ್ಗೆ ಇಲ್ಲಿ ಉಳ್ಕೊಂಡ್ರೆ ಏನು ಎರಡಲ್ಲಿ ಒಂದು ಆಪ್ಷನ್ ಇಲ್ಲ, ಬಿ ಆಗಿರುತ್ತೆ ಇಲ್ಲ ಸಿ ಆಗಿರುತ್ತೆ. ಸಮ್ ಆಫ್ ದಿ ರೂಟ್ಸ್ ಮಾಡಿ. ಸಮ್ ಆಫ್ ದಿ ರೂಟ್ಸ್ ಏನಾಗುತ್ತೆ? ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂದ್ರೆ 1/6 ಬರುತ್ತೆ. ಈಗ ಬಿ ಮತ್ತೆ ಸಿ ಆಪ್ಷನ್ಸ್ ಗಳನ್ನ ಚೆಕ್ ಮಾಡ್ತಾ ಹೋಗಿ 1/6 ಯಾವ್ದು ಬರುತ್ತೆ ಅದೇ ಕರೆಕ್ಟ್. ಆಪ್ಷನ್ ಬಿ ಸರ್. -2 ಪ್ಲಸ್ ಬಿ ಅಲ್ಲ ಅನ್ಸುತ್ತೆ. ಸಿ ಅನ್ಸುತ್ತಲ್ವಾ? ಯಾಕಂದ್ರೆ ಸಮ್ ಮಾಡಿದ್ರೆ ಇದು ಮೈನಸ್ ನೆಗೆಟಿವ್ ಬರುತ್ತಲ್ಲ. -4 + 3 ಬಂದ್ಬಿಡುತ್ತೆ, ನೆಗೆಟಿವ್ ಬರುತ್ತಲ್ಲ. ಬಿನ ಸಿನ? ಆಪ್ಷನ್ ಡಿ. ಬಿ ಹೇಗಾಗುತ್ತೆ?
ಈಗ ಇದು ಸಮ್ ತಗೊಂಡ್ರೆ ಏನಾಗುತ್ತೆ, -2/3 + 1/2 ಸಮ್ ತಗೊಂಡ್ರೆ ಏನಾಗುತ್ತೆ ನಿಮ್ಗೆ -4 + 3 / 6 ಬರುತ್ತೆ, ವಿಚ್ ಇಂಪ್ಲೈಸ್ ದಟ್ -1/6 ಬರುತ್ತೆ. ಇದು ಬಿ ಆಪ್ಷನ್ಗೆ. ಸಿ ಆಪ್ಷನ್ಗೆ ಏನ್ ಬರುತ್ತೆ ನೋಡಿ, +2/3 -1/2 ಮಾಡಿದ್ರೆ ನಿಮ್ಗೆ ಡಿನಾಮಿನೇಟರ್ 6 ಬರುತ್ತೆ. ಸೊ ಇದು 4 - 3 ಬರುತ್ತೆ. ದಿಸ್ ವಿ ವಿಲ್ ಗೆಟ್ 1/6. ನಮಗೆ ಸಮ್ ಆಫ್ ರೂಟ್ಸ್ 1/6 ಅಲ್ಲ ಬರ್ಬೇಕಾಗಿರೋದು. ಸೊ ಸಿ Yes, ಇಸ್ sir. ಕರೆಕ್ಟ್. Option C. ಆಪ್ಷನ್ ಸಿ ಇಸ್ ಕರೆಕ್ಟ್. ಪ್ರಾಡಕ್ಟ್ ಆಫ್ ರೂಟ್ಸ್ ಇಂದ ಇಟ್ಕೊಂಡು ನಾನು ಎ ಮತ್ತೆ ಡಿ ನ ಡಿಸ್ಕಾರ್ಡ್ ಮಾಡ್ಕೊಂಡು ಸಮ್ ಆಫ್ ರೂಟ್ಸ್ ಇಂದ ಇಟ್ಕೊಂಡು ನಾವು ಬಿ ನ ಡಿಸ್ಕಾರ್ಡ್ ಮಾಡಿದ್ವಿ. ಸೊ ಹಂಗಾಗಿ ಸಿ ಇಸ್ ಕರೆಕ್ಟ್. Now, what is the solution of the ಇದು ಹಂಗೆ ಮಾಡಿ ಆ ಥರನೇ ಗೆಸ್ ಮಾಡಿ, ಬೇಗ ಹೇಳೋ ಥರ ಆಗ್ಬೇಕು ಆನ್ಸರ್. 6/2 ಎಷ್ಟು 3. ಸರ್ ಹಾ ಸರ್ ಸಮ್ ಆಫ್ ದ ಈಕ್ವೇಶನ್ಸ್ ಅಪ್ಲೈ ಮಾಡೋದು ax² + bx + c = 0 ಇದ್ದಾಗ ಆಲ್ಫಾ + ಬೀಟಾ = -b/a ಅಲ್ವಾ ಸರ್? ಹೌದು. ಬಟ್ ಪ್ರೀವಿಯಸ್ ಈಕ್ವೇಶನ್ ಅಲ್ಲಿ ಆಲ್ರೆಡಿ ಮೈನಸ್ ಇದೆ ಅಲ್ವಾ ಸರ್? ಅಲ್ಲಿ ಏನಾಗ ಆಲ್ಫಾ + ಬೀಟಾ = -1/6 ಆಗುತ್ತಲ್ವಾ ಸರ್? ಇದೇ ಕ್ವಶನ್ ತಾನೇ ಹೇಳ್ತಿರೋದು ಈಗ. ಈಕ್ವೇಶನ್ ಅಲ್ಲಿ ಆಲ್ರೆಡಿ ಮೈನಸ್ ಇರೋದ್ರಿಂದ ಸೊ ಮೈನಸ್ ದಟ್ ಈಸ್ ವಾಟ್. ಈಗ ನೋಡಿ, ಈಗ ಈ ಕ್ವಶನ್ಗೆ ರೂಟ್ಸ್ ಪ್ರಾಡಕ್ಟ್ ಆಫ್ ರೂಟ್ಸ್ ಸಮ್ ಆಫ್ ರೂಟ್ಸ್ ಏನಾಗುತ್ತೆ ಅಂತ ಅಂದ್ರೆ ಸಮ್ ಆಫ್ ರೂಟ್ಸ್ -b/a ಆಗುತ್ತೆ ಅಲ್ವಾ. -1 ಅಂದ್ರೆ +1 ಆಗುತ್ತೆ. 1/+ ಈಗ ಸಮ್ ಆಫ್ ರೂಟ್ಸ್ +1/6 ಬರ್ಬೇಕು, ಹೌದಾ ಇಲ್ವಾ? ಒಪ್ಕೋತೀರಾ? ಈ ಕ್ವೆಶ್ಚನ್ಗೆ ಓಕೆ ಸರ್, ಅರ್ಥ ಆಯ್ತು ಸರ್. +1/6 ಬರುತ್ತೆ. ಓಕೆನಾ? ಈಗ ಇಲ್ಲಿ ಕೊಟ್ಟಿರೋ ರೂಟ್ಸ್ ಗಳನ್ನ ಆಡ್ ಮಾಡಿ Option B. 3/2 comma 2. ಹಾಟ್ಸ್ಪಾಟ್ ಇಂಟರ್ನೆಟ್ ಸ್ಲೋ ಅಂತ ಬರ್ತಾ ಇದೆ. ತಗೋಣ ಅಲ್ಲಿ ರೂಮ್. ಓಕೆ, ಇದಕ್ಕೆ ಆನ್ಸರ್ ಏನಾಗುತ್ತೆ? Option B. 3/2 comma 2. ಬಿ ಬರುತ್ತಾ? ಇದು ಅಷ್ಟೇ, ಸಮ್ ಪ್ರಾಡಕ್ಟ್ ನ ಚೆಕ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಸೊ ಸಮ್ ಆಫ್ ರೂಟ್ಸ್ ಏನ್ ಬರುತ್ತೆ ನಿಮ್ಗೆ ಈ ಕ್ವೆಶ್ಚನ್ ಇಂದ ನಿಮ್ಗೆ ಏನ್ ಗೊತ್ತಾಗುತ್ತೆ? x1 + x2 = -7/2 ಬರುತ್ತೆ. ಮೈನಸ್ ಅಂದ್ರೆ 7/2 ಬರುತ್ತೆ. ಸಮ್ 7/2 ಬರ್ಬೇಕಂದ್ರೆ ಇದೇ ಬರುತ್ತೆ 7/2 ಅಂದ್ರೆ ಇದು ಕರೆಕ್ಟ್ ಆಗುತ್ತೆ. ಪ್ರಾಡಕ್ಟ್ ಕೂಡ ಏನ್ ಬರ್ಬೇಕು? ಪ್ರಾಡಕ್ಟ್ ಆಫ್ ದಿ ರೂಟ್ಸ್ = ವಾಟ್? 6/2 ಅಂದ್ರೆ 3 ಬರಬೇಕು. ಇವೆರಡನ್ನ ಪ್ರಾಡಕ್ಟ್ ಮಾಡಿದ್ರೆ 3 2 ಕ್ಯಾನ್ಸಲ್ ಆಗಿ 3 ನೇ ಬರುತ್ತೆ. ಅದೇ ಕರೆಕ್ಟ್ ಆಗ್ತದೆ. ಕರೆಕ್ಟ್. ಆಪ್ಷನ್ ಬಿ ಸರ್. ಆಪ್ಷನ್ ಬಿ. is a quadratic equation. This is absolutely not a quadratic equation and this is also not, and ಇದು x ಡಿನಾಮಿನೇಟರ್ ಇದೆ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಕ್ಯೂಬಿಕ್ ಈಕ್ವೇಶನ್ ಆಗುತ್ತೆ. ಇದು ಅಲ್ಲ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್.
ಇದೆಲ್ಲ ಸಿಂಪಲ್ ಪ್ರಾಬ್ಲಮ್ಸ್ ಆಯ್ತು. ಹೇಳಿ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ b square 49 b square minus 4ac 4 2s are 8 into minus 3 24 ಆಗುತ್ತೆ. So 73 ಆಗುತ್ತೆ. Which of the following is equation quadratic equation? ಇದು quadratic equation ಅಲ್ಲ. ಇದು quadratic ಇದು ಅಲ್ಲ. ಲಾಸ್ಟ್ ಕ್ವೆಶ್ಚನ್ ಆಪ್ಷನ್ ಬಿ. ಸರ್ ಲಾಸ್ಟ್ ಕ್ವೆಶ್ಚನ್ 73. ಓಕೆ ಸರ್. B is correct. Quadratic equation. State which root of the following ಇಲ್ಲ ಯಾವ್ದು ರೂಟ್ ಅಂತ ಕೇಳ್ತಿದ್ದಾರೆ. 0 ಅಂತೂ ಅಲ್ಲ. 1 ಹಾಕಿದ್ರೆ 1 -4 3 -3 1 -4 ಆಗುತ್ತೆ. 1 is the root. What is the value of ಇದು ಅದೇ ತರನೇ ಮಾಡಿ ಎಲ್ಲ ಒಂದೇ ತರ ಕ್ವಶನ್ ಆಗಿದೆ. ಇಲ್ಲಿ ಇದೇ ತರನೇ ಕೇಳೋದು ಎಕ್ಸಾಂಪಲ್ ನಾನು ನೋಡಿದ್ದೀನಲ್ಲ, HSTR ಎಕ್ಸಾಂಪಲ್ ಎಲ್ಲ ಹಿಂಗೆ ಕೇಳಿದ್ದಾರೆ. ಅದಕ್ಕೆ ನಾನು ಇದೇ ತರ ತಗೊಂಡಿದ್ದೀನಿ. ಎಲ್ಲ ಡಂಪ್ ಮಾಡ್ಬಿಟ್ಟಿದೀವಿ ಕ್ವಶನ್ಸ್. ಬೇಗ ಬೇಗ ಮಾಡ್ಕೊಂಡು ಹೋಗಿ ಬೇಗ ಬೇಗ ಆನ್ಸರ್ ಆಗುತ್ತೆ, ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಇಫ್ ಒನ್ ಆಫ್ ದ ರೂಟ್ ಈಕ್ವೇಶನ್ ಇಸ್ 2, ಒನ್ ಆಫ್ ದಿ ಈಕ್ವೇಶನ್ ಇದು 2 ಅಂತಂದ್ರೆ ಏನಾಗುತ್ತೆ. ಈಗ ಇನ್ನೊಂದು ರೂಟ್ ಕಂಡಿಡ್ಕೊಳ್ಳೋದು ಹೆಂಗೆ ಅಂತ ಹೇಳಿದೀನಿ. ಫಸ್ಟ್ ಸಮ್ ತಗೋಬೇಕಾ ಪ್ರಾಡಕ್ಟ್ ತಗೋಬೇಕಾ? ಪ್ರಾಡಕ್ಟ್ ತಗೊಂಡ್ಬಿಡಿ. ಫಸ್ಟ್ ಪ್ರಾಡಕ್ಟ್ ಅಂತಂದ್ರೆ ಒಂದು 2 ಇದೆ x1, ಇನ್ನೊಂದು x2 ಅಂತ ಅನ್ಕೊಳ್ಳಿ. 2x2 is equal to what 10 ಆಗ್ಬಿಡುತ್ತೆ. ಸೊ x2 is equal to ಏನಾಗುತ್ತೆ 5 ಆಗುತ್ತೆ. ಸೊ ಅಂದ್ರೆ x1 is equal to ಕೊಟ್ಟಿದ್ದಾನೆ 2 ಅಂತ. ಸೊ ಸಮ್ ತಗೊಂಡ್ಬಿಡಿ. ಸಮ್ ತಗೊಂಡಾಗ ಏನಾಗುತ್ತೆ ಸಮ್ 7 is equal to what minus b by a ಆಗುತ್ತೆ. ಮೈನಸ್ k ಆಗುತ್ತೆ. k is equal to ಏನಾಗುತ್ತೆ -7 ಆಗುತ್ತೆ. ನೋಡಿ ಈ ತರ ಪ್ರಾಬ್ಲಮ್ಸ್ ಮಾಡಿ ಮಾಡಿ ನಿಮ್ಗೆ ಹೆಂಗ್ ಅನ್ಸ್ಬೇಕಂತ ಅಂದ್ರೆ ಸಿಂಗಲ್ ಕ್ಲಿಕ್ ಅಲ್ಲಿ ತಕ್ಕಂತ ಆನ್ಸರ್ ಹೇಳೋ ತರ ಆಗ್ತೀರಾ ನೀವು. ಅಲ್ಲಿ ಯೋಚನೆ ಮಾಡಕ್ಕಾಗಲ್ಲ. ಎಕ್ಸಾಮ್ ಅಲ್ಲಿ ಯೋಚನೆ ಮಾಡಂಗಿಲ್ಲ. ಡೈರೆಕ್ಟ್ ಆಗಿ ಹಿಂಗ್ ಗೊತ್ತಿರ್ಬೇಕು ಮೆಥಡ್ ಹಿಂಗೆ ಮಾಡ್ಬೇಕು ತಕ್ಕಂತ ಮಾಡ್ಬೇಕು. ಸೇಮ್ ಇದು ತರ ಮಾಡ್ಕೋತೀರಾ ನೀವು ಮನೇಲಿ. ಹೋಮ್ವರ್ಕ್ ನೀವು ಮಾಡಿ ಮನೇಲಿ. ಓಕೆನಾ? ಏನಾದ್ರು ಮಾಡ್ತೀರಾ ಟಕ್ ಅಂತ ಹೇಳ್ಬಿಡಿ. ಬೇಗ ಹೇಳಿದ್ರೆ ಹೇಳ್ಬಿಡಿ. Same. First you take the product. 2x2 is equal to c by a, and this is -5, and x2 is equal to -5 upon 2. -5 upon 2. Then sum of the roots. So what is x1? Your x1 is 2, and x2 we got it as 5 minus 5 by 2. Sum of the root 2 minus 5 upon 2 is equal to -m. So 4 minus 5 minus 1 by 5. So 1 by 2 is equal to -m. So m is equal to 1 upon 2. See, sir. Not a quadratic equation. Not a quadratic equation. ಇದು quadratic. ಇದು 1 ಮೈನಸ್ ಇದೆ 1 ಪ್ಲಸ್ ಇದೆ. ಇದು ಕ್ವಾಡ್ರಾಟಿಕ್, ಇದು ಕ್ವಾಡ್ರಾಟಿಕ್, ಇದೇ ಕ್ವಾಡ್ರಾಟಿಕ್ ಅಲ್ಲ. Okay, I mean this is the correct option. ಇದು ಕ್ವಾಡ್ರಾಟಿಕ್ ಅಲ್ಲ, and it is a linear equation because either side of the equation same quantity ಇದ್ರೆ I can cancel them. So that is I can cancel x square and x square. ಅವ ನಿಮಗೆ ಲೀನಿಯರ್ ಬಂದ್ಬಿಡುತ್ತೆ. ನೀವೆಲ್ಲ ಮಾಡ್ಕೊಳ್ಳಿ ನೀವೇ. ಡಿಫ್ರೆಂಟ್ ಆಗಿದೆ ಅಂತ ನೋಡ್ತಾರೆ. Which of the following is the quadratic? A quadratic ಆಗಲ್ಲ. B ನೇ quadratic ಅಷ್ಟೇ. ಆಪ್ಷನ್ ಬಿ. B ನೇ quadratic. Which of the statement is true for this given equation about the roots? About the roots ಕೇಳಿದ್ದಾರೆ ಅಂದ್ರೆ ಡಿಸ್ಕ್ರಿಮಿನೇಟ್ ಮಾಡ್ಬೇಕು ಅಷ್ಟೇ. ಡಿಸ್ಕ್ರಿಮಿನೇಟ್ ಮಾಡಿದ್ದಾರೆ.
What is the difference? B square. B square ಅಂತಂದ್ರೆ 5 minus 4AC. So it is equal to 5 minus 4 into 5. So it is equal to minus 15. Minus 15 ಅಂತ ಅಂದ್ರೆ ರಿಯಲ್ ಬರಲ್ಲ, ರೂಟ್ಸ್ ಆರ್ ನಾಟ್ ರಿಯಲ್. ಸರ್ ಅದು ರೂಟ್ 5 ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ಓಕೆ. ಅದೇ ರೂಟ್ 5 ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ 5 ಆಗುತ್ತೆ. 5 into 4 20. 5 minus 20 is minus 15. So the roots are imaginary and they're not real. Which of the following quadratic equations has roots 3 and 5? Has roots 3 and 5. Has roots 3 and 5 ಅಂತಂದ್ರೆ simple to analyze. Sum ತಕೊಂಡ್ರೆ middle value ಬರಬೇಕು. Sum ಎಷ್ಟು 8. Sum is 8. Middle term 8. Extreme term in the sense middle term ಈಗ minus b by ಅಲ್ವಾ, ಅಂದ್ರೆ ಇದು ಸಮ್ 8 ಅಂದ್ರೆ minus 8x ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ minus 8 ಬರ್ಬೇಕು, ಇದು plus 15 ಬರ್ಬೇಕು. minus 8 plus 15 ಇದೆ p ನ. ಇದನ್ನ ಮಾಡ್ಕೊಳ್ಳಿ, ಇದೇನು ಈಸಿ ಇದೆ. PDF ಕಳಿಸ್ದಾಗ ನೋಡಿ ಅದು ಬ್ಯಾಲೆನ್ಸ್ ಇದೆ, ಅದನ್ನೆಲ್ಲ ಮಾಡ್ಕೊಳ್ತಾರೆ. ರಿಯಲ್ ಅಂಡ್ ಈಕ್ವಲ್ ಇದು ಅದೇ ತರನೇ ಮಾಡ್ಬೋದಲ್ಲ. ಇದು ನೋಡಿ, ಇದು ಮಾಡ್ಬೋದಲ್ಲ. ಔಟ್ ಆಫ್ ದ ಫಾಲೋಯಿಂಗ್ ಈಕ್ವೇಷನ್ ಫೈಂಡ್ ದ ಈಕ್ವೇಷನ್ ಹ್ಯಾವಿಂಗ್ ದ ಸಮ್ ಆಫ್ ರೂಟ್ಸ್ ಈಸ್ -5. ರಿಮೆಂಬರ್ -5 ಇದು ಗೊತ್ತಾಗ್ತಿಲ್ವಲ್ಲ. 2 ಅಂದ್ರೆ ಇದು ಜಸ್ಟ್ 5 ಅಲ್ಲಲ್ಲ, ಹೇಳಕ್ಕಾಗಲ್ಲ. ಇದು -5 ಅನ್ಸುತ್ತೆ ಪ್ರಾಬಬ್ಲಿ. ದಿಸ್ ಇಸ್ -5. ಸಮ್ ಆಫ್ ರೂಟ್ಸ್ -5 ಬರ್ಬೇಕಂದ್ರೆ ಏನು ನೋಡಬೇಕು? ಸಮ್ ಆಫ್ ರೂಟ್ಸ್ ಫಾರ್ಮುಲಾ ಏನಾಗುತ್ತೆ ಅಂದ್ರೆ ಮೈನಸ್ ಅಂದ್ರೆ -b/a ಬರ್ಬೇಕು. -b/a ಆಪ್ಷನ್ ಎಲ್ಲದಕ್ಕೂ ಮಾಡಿ. ಈ 4 ಈಕ್ವೇಷನ್ಗೂ -b/a ಮಾಡಿ. ಯಾವ್ದು ಆನ್ಸರ್ -5 ಬರುತ್ತೆ ಅದೇ ಆನ್ಸರ್. ಇಟ್ ಇಸ್ ಈಕ್ವಲ್ ಟು ಲಾಸ್ಟ್ ಆಪ್ಷನ್ ಬರುತ್ತೆ ನೋಡಿ, -15/3 ಬಂದ್ಬಿಟ್ಟು ಆನ್ಸರ್ -5 ಬರುತ್ತೆ. ಆಪ್ಷನ್ ಡಿ ಇಸ್ ಕರೆಕ್ಟ್. ಇನ್ಯಾವುದೂ ಕೂಡ ಬರಲ್ಲ. ಇನ್ಯಾವ್ದಾರ -5 ಬರುತ್ತೆ ಆನ್ಸರು? ನನಗೆ -b/a ಆನ್ಸರು -5 ಬರುವಂತ ಈಕ್ವೇಶನ್ ಕರೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಅವನೇ ಕೊಟ್ಟಿದ್ದಾನೆ ಸಮ್ ಆಫ್ ರೂಟ್ಸ್ ಈಸ್ -5 ಅಂತ. ಇದು ಮಾಡ್ಕೊಳ್ಳಿ, ಇದು ನೀವು ಮಾಡ್ಬೋದು ಆರಾಮಾಗಿ. ಮಾಡ್ತಿರಲ್ವಾ ರೂಟ್ಸ್ ಎಲ್ಲ? ಇದು ಸಿಂಪ್ಲಿಫಿಕೇಶನ್ ಮಾಡಿ ಮಾಡೋದು. ಇಲ್ಲಿ ಅಲ್ಫಾ ಬೀಟಾ ಆರ್ ದ ರೂಟ್ಸ್ ಅಂತ ತಗೊಂಡ್ಬೇಕು. ಸಮ್ ಕೊಟ್ಟಿದ್ದಾನೆ, ಪ್ರಾಡಕ್ಟ್ ಕೊಟ್ಟಿದ್ದಾನೆ. ಈಕ್ವೇಶನ್ ಯಾವುದು ಅಂತ ಹೇಳ್ಬೇಕು. ಈಗ ಯಾವ್ದಾಗುತ್ತೆ? ಆಪ್ಷನ್ ಬಿ. ಆಪ್ಷನ್ ಸಿ ಬರುತ್ತೆ. ಯಾಕಂದ್ರೆ ಇಲ್ಲಿ ನೆಗೆಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದ್ರೆ ಇದು ಪಾಸಿಟಿವ್ ಬರುತ್ತೆ. ಇಲ್ಲೂ ಆಲ್ಫಾ ಬೀಟಾ ಪ್ರಾಡಕ್ಟ್ -5 ಇದೆ. ಸೊ ಹಂಗಾದ್ರೆ ಆಪ್ಷನ್ ಸಿ ಆಗುತ್ತೆ. ಇಲ್ಲ ಏನು ಬರೆಯೋದಿಲ್ಲ ಅಂದ್ರೆ ನೀವು ಒಂದು ಸ್ಟೇಜಿಗೆ ಬಂದ್ಮೇಲೆ ನೀವು ಬರೆಯೋದನ್ನ ಕಡಿಮೆ ಮಾಡ್ಬೇಕು. ಹಂಗೆ ನೋಡ್ಕೊಂಡು ಗೆಸ್ ಮೇಲೆ ಆನ್ಸರ್ ಹೇಳ್ಬೇಕು. 9p ಇದು ಕೊಟ್ಟಿದ್ದಾನೆ. ಫಾರ್ ದಿಸ್ ಈಕ್ವೇಶನ್ ಆಲ್ಫಾ ಬೀಟಾ ಅಂದ್ರೆ ಸಮ್ ಆಫ್ ದಿ ರೂಟ್ಸ್ ಕೇಳಿದ್ದಾನೆ. ಸಮ್ ಆಫ್ ದಿ ರೂಟ್ಸ್ ಎಷ್ಟಾಗುತ್ತೆ? ಸಮ್ ಆಫ್ ದಿ ರೂಟ್ಸ್ ಫಾರ್ಮುಲಾ ಏನು? -2/a -5/9. So this is equal to 5/9. So answer A. The quadratic equation minus into minus plus -10x ಬರಬೇಕು. ಪ್ರಾಡಕ್ಟ್ ಬಂದ್ಬಿಟ್ಟು ಅಲ್ಲ, ಸೊ -10x ಅಂದ್ರೆ +10x ಬರಬೇಕು. ಆಪ್ಷನ್ ಡಿ ಬರೀ ನೋಡಿ, ಎಕ್ಸ್ ಕೊಟ್ಬಿಟ್ಟಿದ್ದಾನೆ. ನೋಡಿ ಇದು ಸ್ಕ್ವಯರ್ ಕೊಟ್ಟಿಲ್ಲ, ಇಲ್ಲಿ ಸ್ಕ್ವಯರ್ ಕೊಟ್ರೆ ಸೇಮ್ ಆಗ್ಬಿಡ್ತಾವೆ ಎರಡು. The equation has number of real roots. ಎಷ್ಟಿದಾವೆ ಅಂತ ಕೇಳಿದಾನೆ.
ನಂಬರ್ ಆಫ್ ರಿಯಲ್ ರೂಟ್ಸ್ ಅಂತ ಅಂದ್ರೆ ಸಾಲ್ವ್ ಮಾಡ್ಬಿಡಿ ಅಷ್ಟೇ, ಬೆಟರ್ ಟು ಸಾಲ್ವ್ ದಿಸ್. ಸೊ ಸಾಲ್ವ್ ಮಾಡಕ್ ಹೋದ್ರೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ x+1 ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು One x real root. ಸ್ಕ್ವೇರ್ ಆಗುತ್ತೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ, x+1 ಕ್ಯಾನ್ಸಲ್ ಮಾಡೋಕ್ಕಾಗಲ್ಲಪ್ಪ. ಏನ್ ಮಾಡ್ಬೇಕಿದೆ ಈಗ, ಹೆಂಗ್ ಮಾಡ್ತೀರಾ ಇದನ್ನ ಸಾಲ್ವ್ ಮಾಡ್ತಾರೆ? x ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab that is 2x ಪ್ಲಸ್ 1 ಮೈನಸ್ x ಸ್ಕ್ವೇರ್ ಇಸ್ ಈಕ್ವಲ್ ಟು 0. x ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲಿ ಯು ವಿಲ್ ಗೆಟ್ x ಇಸ್ ಈಕ್ವಲ್ ಟು ವಾಟ್, -1/2. ಇನ್ನೊಂದು ರಿಪೀಟ್ ಆಗಿರುತ್ತೆ ಅಂದ್ರೆ ಓನ್ಲಿ ಎಷ್ಟು ರೂಟ್ಸ್ ಇರ್ತಾವೆ ನಂಬರ್ ಕೇಳಿರೋದು. ನಂಬರ್ ಆಫ್ ರಿಯಲ್ ರೂಟ್ಸ್ ಅಂತ ಅಂದ್ರೆ ಒಂದೇ ಬರಿಬೇಕು, ಓಕೆನಾ? ಒಂದೇ ತಾನೇ ರೂಟ್ ಬಂದಿರೋದು ಇಲ್ಲಿ ನಿಮ್ಗೆ. ಇನ್ನೊಂದು ರೂಟ್ ಏನಾಗಿರುತ್ತೆ ಅಂತ ಅಂದ್ರೆ ರಿಪೀಟೆಡ್ ಆಗಿರುತ್ತೆ. ಇದು ಹೆಂಗ್ ಅಪ್ರೋಚ್ ಹೋಗ್ಬೇಕಂದ್ರೆ ನೋಡಿ, ಫಾರ್ ಎವ್ರಿ ಕ್ವಾಡ್ರಾಟಿಕ್ ಈಕ್ವೇಶನ್ ಹ್ಯಾಸ್ ಅಟ್ಮೋಸ್ಟ್ 2 ರೂಟ್ಸ್ ಅಂತ ಹೇಳ್ತಾರೆ, 2 ರೂಟ್ ಅಂತ ಹೇಳ್ತಾರೆ. ಫಾರ್ ಸಮ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಏನಾಗ್ಬಿಡುತ್ತೆ, ಅದು ಒಂದ್ ರೂಟ್ ಬಂದಾಗ ಇನ್ನೊಂದು ರೂಟ್ ಏನಾಗಿರುತ್ತೆ, ರಿಪೀಟ್ ಇರುತ್ತೆ. ಯಾಕಂದ್ರೆ ಟು ಮೇಕ್ ದ ಸ್ಟೇಟ್ಮೆಂಟ್ ಟ್ರೂ ರಿಪೀಟ್ ಆಗಿರುತ್ತೆ ಅಂತ ನಾವು ಹೇಳೋದು. ಆತರ ಒಂದೇ ಅಂತ ಬರೀಬೇಕು. ಅಂದ್ರೆ ಡಿಸ್ಟಿಂಕ್ಟ್ ಇದ್ರೆ 2 ಅಂತ ಹೇಳ್ತೀವಿ, 2 ರಿಯಲ್ ರೂಟ್ ಅಂತ. ಒಂದೇ ವ್ಯಾಲ್ಯೂ ತಾನೆ. ರೂಟ್ಸ್ ಪ್ರಕಾರ ಹೋದ್ರೆ ನಾವ್ 2 ಅಂತ ಹೇಳ್ತೀವಿ. ಬಟ್ ನಾವು ನಂಬರ್ ವೈಸ್ ಹೋಗ್ಬೇಕಂತಂದ್ರೆ -1/2 ಇಸ್ ಅ ಯೂನಿಕ್ ನಂಬರ್ ಅಂಡ್ ಅದರ್ ನಂಬರ್ ಇಸ್ -1/2 ಅಂತ ಹೇಳಕ್ಕಾಗತ್ತಾ? -1/2 ಇಸ್ ಯೂನಿಕ್, ಒಂದೇ ಅಂತ. ಓಕೆನಾ? ತುಂಬಾ ಜನ 2 ಅಂತ ಹಾಕಿದ್ರೆ ಕನ್ಫ್ಯೂಷನ್ ಬೇಡ, ಇಟ್ ಇಸ್ 1. The sum of two numbers is 27. The product is 182. The numbers are ಮಾಡಿ. Thirteen and 14. Option B, 13 and 14. ಹೇಗ್ ಮಾಡಿದ್ರಿ? ಸಮ್ ಆಫ್ ಟೂ ನಂಬರ್ಸ್ 27 ಬರಬೇಕು ಅಂತ ಹೇಳಿದ್ದಾರೆ. ಸೊ ಈಗ ನಮಗೆ ಲಾಜಿಕಲಿ ನೋಡಕ್ ಹೋದ್ರೆ ಒಂದು ಆಪ್ಷನ್ ಅಂತೂ ಡಿಸ್ಕಾರ್ಡ್ ಮಾಡ್ಬೋದು. ಇದು ಆಪ್ಷನ್ ಸಮ್ ಏನ್ ಬರುತ್ತೆ, 25 ಬರುತ್ತೆ. ಸೊ ಪ್ರಾಡಕ್ಟ್ ಯಾವ್ದನ್ನ ಕರೆಕ್ಟಾಗಿ ಬರುತ್ತಾ? ಪ್ರಾಡಕ್ಟ್ ಯಾವ್ದು ಕರೆಕ್ಟಾಗಿ ಬರುತ್ತೆ? 13, 14 ಪ್ರಾಡಕ್ಟ್ ಮಾಡಿ. 13, 14 ಪ್ರಾಡಕ್ಟ್ ಮಾಡಿದ್ರೆ 182. ಎಲ್ಲಾನು ಬರುತ್ತಾ? 15, 12, 15 ಇದನ್ನು ತೆಗಿಬಹುದು. ಪ್ರಾಡಕ್ಟ್ 150 ಇದು ಬರಲ್ಲ, ಸಿ ಬರಲ್ಲ. ಪ್ರಾಡಕ್ಟ್ ಶುಡ್ ಬಿ 182 ಅಲ್ವಾ? ಅಂದ್ರೆ ಸ್ಯಾಟಿಸ್ಫೈ ಮಾಡುವಂತ ಎಲಿಮೆಂಟ್ಗಳು. ಈಗ ಇದು ಸ್ಯಾಟಿಸ್ಫೈ ಆಯ್ತೈತೆ ಬಿ ಅಂತೆ, ಮತ್ತಿನ್ನೊಂದು ಅಲ್ಲ, ಇದು ಆಗಲ್ಲ. 24 ಅದೇ ಇಲ್ಲಿ ಆಪ್ಷನ್ ಬಿ. ವಿತೌಟ್ ಸಾಲ್ವಿಂಗ್ ನಾವು ಮಾಡ್ತಾ ಇದೀವಿ, ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಸಾಲ್ವ್ ಮಾಡ್ತೀವಿ ಅಂತಂದ್ರೆ ಹೆಂಗ್ ಮಾಡ್ಬೇಕು ಹೇಳಿ? ಇದನ್ನ ಯಾರಾದ್ರೂ ಏನೇ ಐಡಿಯಾ? Formula square minus alpha plus beta of x plus alpha beta is equal to 0. ಎಸ್, ಆ ತರ ಮಾಡೋದು. ಅಂದ್ರೆ ಇದನ್ನ ಈಕ್ವೇಶನ್ ಕನ್ಸಿಡರ್ ಮಾಡುತ್ತೆ. ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಎಷ್ಟಿದೆ? 27 ಪ್ಲಸ್ ಪ್ರಾಡಕ್ಟ್ ಎಕ್ಸ್ 182 ಇಸ್ ಈಕ್ವಲ್ ಟು 0. ಸೊ ಈ ಈಕ್ವೇಶನ್ ಇದನ್ನ ಮಾಡಿದ್ರೆ ನಿಮ್ಗೆ ಬರುತ್ತೆ. ನಿಮ್ಗೆ 182 ಬರುತ್ತೆ. ಸೊ ನಿಮ್ಗೆ ಫ್ಯಾಕ್ಟರ್ಸ್ ಬಂದ್ಬಿಟ್ಟು ನಿಮ್ಗೆ 13, 14 ಬರ್ತವೆ. ಸೊ ಅವಾಗ ನಿಮ್ಗೆ just x is equal to in fact this should be both are minus. ಸೊ ಅವಾಗ x is equal to 13 and x is equal to 14 ಬರ್ತವೆ. ಬಟ್ ಸಾಲ್ವ್ ಮಾಡಿದ್ರೆ ಆನ್ಸರ್ ಹೇಳ್ಬೋದು ಇವ್ರು ಕೊಟ್ಟಿರೋ ಆಪ್ಷನ್ ಅಲ್ಲಿ, ಹೌದಲ್ವಾ?
2 sir. ಓಕೆ, ಇದು ಅದೇ ತರನೇ ಮಾಡಿದೀವಿ ಆಲ್ರೆಡಿ. ಸೇಮ್ ಟೈಪ್ ಕ್ವಶನ್ ರಿಪೀಟ್ ಆಗಿದೆ. ಇದು ಮಾಡಿ. ಸೊ ದ altitude of a right angle triangle is 7 centimeter. Altitude means the height. Right angle triangle 7 centimeter ಅಲ್ಲ ಕೊಟ್ಟದ್ದು, 7 centimeter less than space. ಅಂದ್ರೆ ಹಿಂಗ್ ಕೊಟ್ಟಿದ್ದಾರೆ. Hypotenuse is given, it is 13. Hypotenuse is given, and if you take the base as x, and what will be its height, the altitude? X minus 7. X minus 7 ಆಗುತ್ತೆ. ಓಕೆ, ಸೊ ಇದನ್ನ ಪೈಥಾಗರಸ್ ಥಿಯರಮ್ ಹಾಕಿ ಸ್ಯಾಟಿಸ್ಫೈ ಮಾಡ್ಕೊಂಡು ಬಿಟ್ರೆ ಬಂದ್ಬಿಡುತ್ತೆ. ಪೈಥಾಗರಸ್ ಥಿಯರಮ್ ಹೇಳುತ್ತೆ 13 square is equal to x minus 7 upon that is the whole square plus x square. So solve this equation. Better without solving ಏನ್ ಮಾಡಿ ಅಂತಂದ್ರೆ, so we have taken base as x, right? So base ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಬೇಸಿಕ್ ಲಾಜಿಕ್ ಇನ್ನೊಂದು ಹೇಳ ನಾನು. ಇನ್ನೊಂದು ಏನಂತಂದ್ರೆ, ನಾವು ಸಾಲ್ವ್ ಮಾಡ್ದಲ್ಲೇ ಆನ್ಸರ್ ಇಲ್ಲೂ ಕೂಡ ಹೇಳ್ಬೋದು. ಯಾಕೆ ಹೇಳಿ? The difference should be the base and the altitude ಗೆ difference should be 7 ಆಗುತ್ತಲ್ವಾ. ಸೊ ನಿಮ್ಗೆ ಆಪ್ಷನ್ಸ್ ಗಳನ್ನ ನೋಡಿದಾಗ ಏನಾಗ್ಬಿಡುತ್ತೆ, 10 ಮತ್ತೆ 5 ಡಿಫ್ರೆನ್ಸ್ ಎಷ್ಟಿದೆ? 7 ಬರ್ತಾ ಇಲ್ಲ. ಇದು ಆಗಲ್ಲ, ಸಾಲ್ವೇ ಮಾಡೋದ್ ಬೇಕಾಗಿಲ್ಲ. ಇದು ಆಗಲ್ಲ, ಇದು ಆಗಲ್ಲ. ಸೊ ನಮ್ಗೆ ಡಿಫ್ರೆನ್ಸ್ 7 ಬರ್ತಾ ಇರೋದು ಇದು ಒಂದೇ, ಬಿ ಆಪ್ಷನ್. ಓಕೆ, ಸೊ ಅದೇ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಾವು ಈ ತರ ಅಪ್ರೋಚ್ ಜಾಸ್ತಿ ಮಾಡ್ಬೇಕಾಗುತ್ತೆ. ಆಪ್ಷನ್ ನ ಡಿಸ್ಕಾರ್ಡ್ ಮಾಡಕ್ ಟ್ರೈ ಮಾಡ್ಬೇಕು ಕೊಟ್ಟಿರೋ ಡೇಟಾ ಇಂದ. ಅದು ಯಾವುದೂ ಆಗಿಲ್ಲ ಅಂತ ಅಂದಾಗ ಗೋ ವಿತ್ ದ ಫಾರ್ಮಲ್ ವೇ. ಇದು ಮಾಡಿ ನೀವೇ ಅದು ಮಾಡ್ಕೋಬಹುದು. ಇದು ನೋಡಿ, ದ ವ್ಯಾಲ್ಯೂ ಆಫ್ ದಿಸ್ ಇಸ್, ಯಾವ್ಯಾವ ಸಾಲ್ವ್ ಮಾಡಿಲ್ಲ ಅವೆಲ್ಲ ನೀವು ಮಾಡ್ಬೋದು. ಈ ತರ ಕ್ವಶನ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನೋಡಿ ಯಾವ ತರ ವ್ಯಾಲ್ಯೂ ನೋಡ್ಬೇಕು. ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಸಂಬಂಧಪಟ್ಟಿದೆ. ಇದೇನಾಗಿದೆ ಅಂತಂದ್ರೆ, ಕೊಟ್ಟಿರೋ ವ್ಯಾಲ್ಯೂನ ಏನಂತ ಇದೆ, √6 ಇದೆ ಪ್ಲಸ್ √6 ಪ್ಲಸ್ √6 ಇದೆ. ಸೊ ಐ ಕಾಲ್ ಇಟ್ ಆಸ್ ಸಮ್ ಎಕ್ಸ್ ವ್ಯಾಲ್ಯೂ ಅಂತ ಅನ್ಕೊಂಡ್ಬಿಟ್ಟು. ಸೊ ದಿಸ್ ಸಮ್ ಇಸ್ ಇನ್ಫೈನೈಟ್ ಆಗಿರೋದ್ರಿಂದ, ಇನ್ಫೈನೈಟ್ ಅಲ್ಲಿ ಒಂದು ಸಮ್ ನಾವು ಮೈನಸ್ ಮಾಡಿದ್ರು ಇಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ಹಂಗಾಗಿ ಐ ಕ್ಯಾನ್ ರೈಟ್ ದ ಸೇಮ್ ಥಿಂಗ್ ಆಸ್ √6 ಪ್ಲಸ್ ದಿಸ್ ಸಮ್ ಟಿಲ್ ಇನ್ಫೈನೈಟ್ ಸಮ್ ನ ನಾವೇನ್ ತರ್ತೀನಿ, ಅಗೇನ್ ಐ ಟೇಕ್ ಇಟ್ ಆಸ್ ಎಕ್ಸ್ ಓನ್ಲಿ ಬಿಕಾಸ್ ದ ಹೋಲ್ ಸಮ್ ಐ ಹ್ಯಾವ್ ಟೇಕನ್ ಎಕ್ಸ್. ಸೊ ದಿಸ್ ಇಸ್ ಆಲ್ಸೋ ಒಂದು, ಈಗ ಈ √x ನ ತೆಗೆದಾಕಿದೀನಿ ಅಷ್ಟೇ. ಫಸ್ಟ್ √6 ಏನಿದೆ ಅದನ್ನ ತೆಗೆದಾಕಿದೀನಿ. ಅದು ತೆಗೆದಾಕೋರು ಮತ್ತೆ ಅದು ಎಕ್ಸ್ ತಾನೆ. ಅದು ದಿಸ್ ಇಸ್ ಈಕ್ವಲ್ ಟು ವಾಟ್, ಎಕ್ಸ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಏನಾಗುತ್ತೆ, 6 plus x is equal to what, x square ಆಗುತ್ತೆ. ಸೊ ಫೈನಲಿ x square minus x plus 6 is equal to, ಸಾರಿ minus 6 is equal to 0 ಆಗುತ್ತೆ. ಸಾಲ್ವ್ ಮಾಡಿ ಅಷ್ಟೇ. ಆರ್ ಎಲ್ಸ್ ಯು ಬೆಟರ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. 4 ಹಾಕಿದ್ರೆ ಸ್ಯಾಟಿಸ್ಫೈ ಆಗುತ್ತಾ? 3 ಸ್ಕ್ವೇರ್ 9 3 ಗೆ ಸ್ಯಾಟಿಸ್ಫೈ ಆಗುತ್ತೆ ನೋಡಿ. 3 ಗೆ ಸ್ಯಾಟಿಸ್ಫೈ ಆಗುತ್ತೆ. ಸೊ ಆಪ್ಷನ್ 3. ಇನ್ಫೈನೈಟ್ಸ್ ಇದು ಇನ್ಫೈನೈಟ್ ಕೊಟ್ಟಾಗ ಮಾತ್ರ ಇದು ವ್ಯಾಲಿಡ್ ಆಗುತ್ತೆ. ಟಿಲ್ ಇನ್ಫೈನೈಟ್ ಸಮ್ ಏನಾದ್ರು ಇದ್ದಾಗ ಒಂದು ಸಮ್ ನ ಒಂದು ಏನದು ಸಮ್ ತೆಗೆದ್ರೆ, ಒಂದು ಟರ್ಮ್ ನ ತೆಗೆದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ ಅಂತ. ನಿಮ್ಗೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಈಗ ಯೂಶಲಿ ನಿಮ್ಮ NCERT ಬುಕ್ ಮತ್ತೆ ಹಳೆಯದು DCERT ಬುಕ್ ಅಂತ ಇದಾವೆ. ಅದ್ರಲ್ಲಿ ಏನಿದೆ ನಿಮ್ಗೆ ಯೂಶಲಿ ಬೋಟ್ ಪ್ರಾಬ್ಲಮ್ಸ್ ಮತ್ತೆ ಏಜ್ ಪ್ರಾಬ್ಲಮ್, ಇದರಲ್ಲಿ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಬರ್ತವೆ. ಬೋಟು ಮತ್ತೆ ಏಜ್ ಪ್ರಾಬ್ಲಮ್ಸ್ ಬರ್ತವೆ, ಮತ್ತೆ ನಿಮ್ಗೆ ಸ್ಪೀಡ್ ಬಗ್ಗೆ ಬರ್ತವೆ. ನಾನು ಅದನ್ನ ಇಲ್ಲಿ ಡೀಲ್ ಮಾಡಕ್ ಹೋಗಲ್ಲ. ಯಾಕೆ ಅಂತ ಹೇಳ್ತಿದೀನಿ ಅಂತ ಅಂದ್ರೆ, ನಾನು ಇದೇ ಕ್ವಶನ್ಸ್ಗಳನ್ನ ಶಾರ್ಟ್ ಕೇಳ್ಕೊಡ್ತೀನಿ ನಾನು ನಿಮ್ಗೆ. ಇದು ಮೆಂಟಲ್ ಇದರಲ್ಲಿ ನಾನು ಅದನ್ನ ಸಪರೇಟ್ ಟಾಪಿಕ್ ಆಗಿ ಮಾಡ್ತೀನಿ.
ಸೊ ಅಲ್ಲಿ ನಾನು ನಿಮ್ಗೆ ಈಸಿಯಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬೋಟು, ಡೌನ್ ಸ್ಟ್ರೀಮು, ಅಪ್ ಸ್ಟ್ರೀಮು ಅದ್ರ ಬಗ್ಗೆ ಎಲ್ಲ ಒಂದು ಥಿಯರಿನೇ ಇದೆ. ಥಿಯರಿ ಹೇಳ್ಬೇಕು, ಆ ಥಿಯರಿ ಹೇಳಿ ನಿಮ್ಗೆ ಒಂದು ಶಾರ್ಟ್ ಟ್ರಿಕ್ಸ್ ನ ಹೇಳ್ಕೊಡ್ತೀನಿ. ಇದು ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಬೇಸಿಕ್ ಸುಮ್ಮನೆ ಒಂದು ಸ್ಯಾಂಪಲ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ದ ಸಮ್ ಆಫ್ ದ ರೆಸಿಪ್ರೋಕಲ್ ಆಫ್ ರೆಹಮಾನ್ಸ್ ಏಜಸ್ 3 years ago and 5 years from now is 1/3 ಅಂತ ಕೇಳಿದ್ದಾರೆ. ಅಂದ್ರೆ ಏನ್ ಕೇಳಿದಾನೆ, ವಾಟ್ ದ ಪ್ರೆಸೆಂಟೇಜ್ ಆಫ್ ರೆಹಮಾನ್ ಕೇಳಿದಾರೆ. ಸೊ ದ ಪ್ರೆಸೆಂಟೇಜ್ ನ ನಾನು ಕಂಡುಹಿಡಿಬೇಕಲ್ವಾ. ಸೊ ಐ ಕಾಲ್ ಇಟ್ ಆಸ್ ಎಕ್ಸ್. ಸೊ ದ ಪ್ರೆಸೆಂಟೇಜ್ ಆಫ್ ರೆಹಮಾನ್ ಇಸ್ ಎಕ್ಸ್ ಅಂತ ತಗೊಂತೀನಿ. ಅದ ಹೆಂಗ್ ಕೊಟ್ಟಿದ್ದಾನೆ, 3 years ago ಏನಾಗುತ್ತೆ, x minus 3. 3 years ago ಬಂದ್ಬಿಟ್ಟು x minus 3 ಆಗುತ್ತೆ. ಸೊ ಮತ್ತೆ 5 years ಫ್ರಮ್ ನಾವು ಅಂತಂದ್ರೆ ಆಫ್ಟರ್ 5 years ಏನಾಗುತ್ತೆ, x plus ಆಫ್ಟರ್ 3. 5 years x plus 5 ಆಗುತ್ತೆ. x plus 5 ಆಗುತ್ತಲ್ವಾ. ಅವನ್ ಏನ್ ಕೇಳಿದಾನೆ, ದ ಸಮ್ ಆಫ್ ದಿ ರೆಸಿಪ್ರೋಕಲ್ಸ್ ತಗೊಂಡ್ಬಿಡಿ, ಎರಡಕ್ಕೂನು ರೆಸಿಪ್ರೋಕಲ್, ಇವೆರಡಕ್ಕೂನು ರೆಸಿಪ್ರೋಕಲ್ ತಕೊಂಡು ಸಮ್ ಮಾಡಿದಾಗ ಅದ ಆನ್ಸರ್ ಏನ್ ಬರುತ್ತೆ ಅಂತ ಹೇಳ್ತಿದ್ದಾನೆ, 1/3 ಬರ್ತಿದೆ ಅಂತ ಹೇಳ್ತಿದ್ದಾನೆ. ಅಂದ್ರೆ ಇಫ್ ಐ ಟೇಕ್ ದ ರೆಸಿಪ್ರೋಕಲ್ ಫ್ರಮ್ ದ ಗಿವನ್ ಕ್ವಶನ್, ಐ ಕ್ಯಾನ್ ಕನ್ಸ್ಟ್ರಕ್ಟ್ ದ ಈಕ್ವೇಶನ್ ಲೈಕ್ ದಿಸ್. ಸೊ x plus 5 is equal to what, 1/3. This is the equation from the question. Now we just find the value of x ಅಷ್ಟೇ. Better again do the same thing. No, ಮತ್ತೆ ಇನ್ನೊಂದು ಏನಂತಂದ್ರೆ, no need to solve the question. ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಅಗೈನ್ ಬೈ ಟ್ರಯಲ್ ಅಂಡ್ ಎರರ್. ಓಕೆನಾ, ದಿಸ್ ಇಸ್ ಅವರ್ ಈಕ್ವೇಶನ್ ಅಲ್ವಾ. ಸೊ ಇಫ್ ದಿಸ್ ಇಸ್ ದ ಈಕ್ವೇಶನ್, ಏನಾಗುತ್ತೆ, ಈ ಈಕ್ವೇಶನ್ಗೆ ಒಂದೊಂದೇ ವ್ಯಾಲ್ಯೂಸ್ ಸಬ್ಮಿಟ್ ಮಾಡ್ತಾ ಹೋಗಿ ಆನ್ಸರ್ ಯಾವ್ದು ಬರುತ್ತೆ ನೋಡೋಣ. 7 ಸಬ್ಮಿಟ್ ಮಾಡಿ. 7 ಹಾಕೋದು ಏನಾಗುತ್ತೆ, 1 ಬೈ ಆಪ್ಷನ್ ಎ ಚೆಕ್ ಮಾಡ್ತಾ ಇದ್ದೀನಿ. 1/7 ಮೈನಸ್ ಎಷ್ಟಾಗುತ್ತೆ, 1/4 ಪ್ಲಸ್ 1 ಎಷ್ಟಾಗ್ತಿದೆ, 7 ಅಂದ್ರೆ 12 ಆಗುತ್ತೆ. ಎಷ್ಟು ಬರುತ್ತೆ, ವಾಟ್ ಇಸ್ ಎಲ್ ಸಿ ಎಂ? ಸೊ ಎಲ್ ಸಿ ಎಂ 12 ಬಂತು. ಸೊ 4 3 12 ಪ್ಲಸ್ 1 ಅಂದ್ರೆ 4/12. 4/12 ಅಂದ್ರೆ 1/3. ಸೊ 7 is the correct option ಅಷ್ಟೇ. ನೋ ಟು ಚೆಕ್ ಅವರ್ ಆಪ್ಷನ್ಸ್, ನಮಗೆ ಫಸ್ಟ್ ಆಪ್ಷನ್ ಆನ್ಸರ್ ಬಂದ್ಬಿಡುತ್ತೆ. ಇಲ್ಲ ನೀವು ಇದನ್ನ ಸಾಲ್ವ್ ಮಾಡಿದ್ರಾಗ ನಿಮ್ಗೆ ಏನ್ ಬರುತ್ತೆ, ಯು ವಿಲ್ ಗೆಟ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್. ಅದನ್ನ ನೀವು ಸಾಲ್ವ್ ಮಾಡಿದಾಗ ನಿಮ್ಗೆ ಯು ವಿಲ್ ಗೆಟ್ ದ ಎಕ್ಸ್ ವ್ಯಾಲ್ಯೂಸ್. ಇದು ಮಾಡಿ, ಇದೇ ತರ ಮಾಡಿ ಗೊತ್ತಿದೆ. ಇದು ಮಾಡಿ, ಇದು ನೋಡಿ, ಇದು ಹೆಂಗ್ ಮಾಡ್ತಾರೆ. The product of two consecutive positive integers is 360. To find the integer, this can be represented in the form of quadratic equation. ಓಹೋ, ಅವನು ಯಾವ್ದು ಇಂಟೀಜರ್ಸ್ ಕೇಳಿ ಅಂದ್, ಇಂಟೀಜರ್ಸ್ ಯಾವ ಅಂತ ಕೇಳಿಲ್ಲ ಅವನು. ಅದೊಂದು ಈಕ್ವೇಶನ್ ರೆಪ್ರೆಸೆಂಟ್ ಮಾಡ್ತಿರಲ್ಲ, ಈಕ್ವೇಶನ್ ಯಾವ್ದು ಅಂತ ಕೇಳಿದಾನೆ. ನಿಮ್ಗೆ ಇಂಟೀಜರ್ಸ್ ಅಂದ್ರೆ ಗೊತ್ತಿದೆ. ಇನ್ಫ್ಯಾಕ್ಟ್ ದ ಪಾಸಿಟಿವ್ ಇಂಟೀಜರ್ಸ್ ಅಂತ ಅಂದ್ರೆ ಕನ್ಸಿಕ್ಯೂಟಿವ್ ಅಂತಂದ್ರೆ ಒಂದ್ರ ಮುಂದೆ ಒಂದು ಅಂತ, ಹಿಂದೆ ಮುಂದೆ ಇರೋದು ಅಂತ. ಕನ್ಸಿಕ್ಯೂಟಿವ್ ಅಂದ್ರೆ ಹಿಂದೆ ಮುಂದೆ ಏನಾರು ಅಂತಂದ್ರೆ, ಸಪೋಸ್ ಇಫ್ ಐ ಟೇಕ್ 1 as x ಅಂತ ಅಂದ್ರೆ, ಸೊ ವಾಟ್ ವಿಲ್ ದ ನೆಕ್ಸ್ಟ್ ನಂಬರ್, x plus 1. x plus 1 ವಿಲ್ ಬಿ ದ ನೆಕ್ಸ್ಟ್ ನಂಬರ್. ಅದೆರಡು ಏನಂತ ಕೇಳಿದಾನೆ ಅವನು, ಪ್ರಾಡಕ್ಟ್ ಅಂತ ಕೇಳಿದಾನೆ. ಪ್ರಾಡಕ್ಟ್ ಅಂದ್ರೆ ಇಂಟು ಇಸ್ ಈಕ್ವಲ್ ಟು ವಾಟ್, 360. ಇಷ್ಟೇ ಆನ್ಸರ್. ಸೊ x² ಪ್ಲಸ್ ಎಕ್ಸ್, ಈ ಪ್ಲಸ್ 360 ಈ ಕಡೆ ಬಂದ್ರೆ ಮೈನಸ್ 360 is equal to 0. x² plus x minus 360 is 0. So option B is correct. ಇದು ಮಾಡ್ಕೊಳ್ತೀವಿ, ಈಸಿ ಇದೆ. ಸ್ವಲ್ಪ ಡಿಫ್ರೆಂಟ್ ಆಗಿರೋ ಮಾಡಿಸ್ತೀನಿ ನಾನು. ಓಕೆ, ಇದು ನೋಡಿ, ಟ್ರೈ ಮಾಡಿ, ಇದು ನೋಡೋಣ ಹೆಂಗ್ ಟ್ರೈ ಮಾಡ್ತೀರಾ. If alpha and beta are the roots of x² minus x plus 1 is equal to 0, then the value of alpha by beta square plus beta by alpha square. So ಇದನ್ನ ನಾವು ಹೇಗೆ ಸಾಲ್ವ್ ಮಾಡ್ಬೇಕಂತ ಅಂದ್ರೆ, ಸಿನ್ಸ್ alpha and beta are the roots ಅಲ್ವಾ, ಈಗ ನಾವ್ ಏನ್ ಮಾಡೋಣ ಅಂದ್ರೆ ಅದನ್ನ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಇಟ್ಕೊಂಡ್ಬಿಡೋಣ. ವಾಟ್ ಇಸ್ ದ ಪ್ರಾಡಕ್ಟ್ ಆಫ್ ದ ರೂಟ್ಸ್? alpha plus beta is equal to ಏನಾಗುತ್ತೆ, ಅಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಬೈ ಎ ಆಗುತ್ತಲ್ವಾ. ಅಂದ್ರೆ ಆನ್ಸರ್ ಏನಾಗುತ್ತೆ, ಮೈನಸ್ ಆಫ್ ಮೈನಸ್ 1 ಏನಾಗುತ್ತೆ, 1 ಆಗುತ್ತಾ. ಅಲ್ಫಾ ಬೀಟಾ ಏನಾಗುತ್ತೆ ಲೆಕ್ಕ ಹಾಕೊಳ್ಳಿ.
ಅಲ್ಫಾ ಬೀಟಾ ಅಂದ್ರೆ ಸಿ ಬೈ ಎ ಆಗುತ್ತೆ 1 ಆಗುತ್ತೆ. ಅಲ್ಫಾ ಪ್ಲಸ್ ಬೀಟಾ ಅಲ್ಫಾ ಬೀಟಾ ಕೂಡ 1 ಆಯ್ತು. ಓಕೆ, ಇಲ್ಲಿ ಇಟ್ಕೊಳ್ಳೋಣ. ಈಗ ನಮಗೆ ಅವ್ನು ಕೇಳಿರೋದು ಅಲ್ಫಾ ಬೈ ಬೀಟಾ ಸ್ಕ್ವೇರ್ ಪ್ಲಸ್ ಬೀಟಾ ಬೈ ಅಲ್ಫಾ ಸ್ಕ್ವೇರ್ ಕೇಳಿದಾನೆ. ಯು ಜಸ್ಟ್ ಸಿಂಪ್ಲಿಫೈ ದಿಸ್. ಸಿಂಪ್ಲಿಫೈ ಮಾಡಿದ್ರೆ ವಾಟ್ ಯು ವಿಲ್ ಗೆಟ್. ಸೊ ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ಬಂದ್ಬಿಟ್ಟು ಅಲ್ಫಾ ಸ್ಕ್ವೇರ್ ಇಂಟು ಬೀಟಾ ಸ್ಕ್ವೇರಾ. ನ್ಯೂಮಿನೇಟರ್ ಏನಾಗುತ್ತೆ, ಸಿಂಪ್ಲಿಫೈ ಮಾಡಿ. ಅಲ್ಫಾ ಇಂಟು ಅಲ್ಫಾ ಸ್ಕ್ವೇರ್ ಏನಾಗುತ್ತೆ, ಅಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಆಗುತ್ತೆ. ಕ್ಲಿಯರಾ? ಈಗ ನಿಮಗೆ ಒಂದು ಐಡೆಂಟಿಟಿ ಗೊತ್ತಿರಬೇಕು. ಐಡೆಂಟಿಟಿ ಅಂತಂದ್ರೆ ಏನಂತಂದ್ರೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಗೊತ್ತಿರಬೇಕು. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಹೇಳ್ತೀರಾ ಯಾರಾದ್ರೂ? a cube plus b cube plus 3ab into a plus b. Yes, very good. a cube plus b cube plus 3ab into a plus b. ನಮಗೆ a cube plus b cube ಬೇಕು ಅಂತಂದ್ರೆ ಏನಾಗುತ್ತೆ ಅವಾಗ? ಸೊ a cube plus b cube ನಿಮಗೆ ಬೇಕು ಅಂದ್ರೆ ಈ ಟರ್ಮ್ ನ ಏನ್ ಮಾಡಿ, ಈ ಟರ್ಮ್ ನ ನೀವು ಶಿಫ್ಟ್ ಮಾಡಿ ಈ ಕಡೆ. ಅವಾಗ ಏನಾಗುತ್ತೆ, a plus b the whole cube, a plus b the whole cube minus 3ab into a plus b ಆಗುತ್ತಾ? ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ರಿಲೇಷನ್. ಐಡೆಂಟಿಟೀಸ್ ಅಲ್ಲಿ ಬರುತ್ತೆ ಇದು, ಹಿಂದಿನ ಇದರಲ್ಲಿ ಬರುತ್ತೆ, ಅದನ್ನ ಹೇಳ್ಕೊಡ್ತೀನಿ. ಯೂಶಲಿ ತುಂಬಾ ಕಡೆ ಯೂಸ್ ಮಾಡಿರ್ತಾರೆ ಇದೆಲ್ಲ. ಇದೇ ತರ ಏನಾಗುತ್ತೆ ಇದು, ಈ ರಿಲೇಷನ್ ಹೆಂಗ್ ಬರೀಬಹುದು, ಅಲ್ಫಾ ಪ್ಲಸ್ ಬೀಟಾ ದ ಹೋಲ್ ಕ್ಯೂಬ್ ಮೈನಸ್ 3 ಅಲ್ಫಾ ಬೀಟಾ ಇಂಟು ಅಲ್ಫಾ ಪ್ಲಸ್ ಬೀಟಾ ಹೋಲ್ ಅಪಾನ್ ಏನ್ ಬರುತ್ತೆ, ಅಲ್ಫಾ ಬೀಟಾ ಹೋಲ್ ಸ್ಕ್ವೇರ್ ಅಂತ ಬರೀಲ್ಲ ನೋಡಿ. ದ ಹೋಲ್ ನಮ್ಗೆ ಏನ್ ಬಂದಿದೆ ಆನ್ಸರು, ಅದು ಇನ್ ಟರ್ಮ್ಸ್ ಆಫ್ ಅಲ್ಫಾ ಪ್ಲಸ್ ಬೀಟಾ ಇದೆ, ಅಲ್ಫಾ ಬೀಟಾ ಇದೆ. ಎರಡು ಆನ್ಸರ್ಗಳು ನಮಗೆ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಅಲ್ಫಾ ಪ್ಲಸ್ ಬೀಟಾ ಎಷ್ಟಿದೆ, 1 ಅಂದ್ರೆ 1 ಕ್ಯೂಬ್ ಮೈನಸ್ 3 ಇಂಟು ಅಲ್ಫಾ ಬೀಟಾ ಇಸ್ ವಾಟ್ 1, ಅಲ್ಫಾ ಪ್ಲಸ್ ಬೀಟಾ ಇಸ್ ವಾಟ್ 1 ಡಿವೈಡ್ ಬೈ ಅಲ್ಫಾ ಬೀಟಾ ಇಸ್ ವಾಟ್ 1 ಸ್ಕ್ವೇರ್. ಸೊ ವಿಚ್ ಇಸ್ ಈಕ್ವಲ್ ಟು, ಇದು ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ -2. ಆಪ್ಷನ್ ಬಿ ಕರೆಕ್ಟ್. ಅರ್ಥ ಆಯ್ತಾ ಇದು? ಸೊ ಈಗ ಈ ತರ ತುಂಬಾ ಪ್ರಾಬ್ಲಮ್ಸ್ ಇದಾವೆ. ಒಂದ್ ಕೆಲಸ ಮಾಡಿ, ಇವನ್ನೆಲ್ಲ ಸಾಲ್ವ್ ಮಾಡಿ ನೀವು. ನಾನು ಈಗಂದ್ರೆ ಇದ್ರ ಒಂದು ತುಂಬಾ ಕ್ವಶನ್ಸ್ಗಳು ಇದಾವೆ, ಇವೆಲ್ಲ ತುಂಬಾನೇ ಇದಾವೆ ಕ್ವಶನ್ಸ್. ಇವನ್ನೆಲ್ಲ ಸಾಲ್ವ್ ಮಾಡಿ ನನಗೆ ಆನ್ಸರ್ ಹೇಳ್ತೀರಾ? ಇದಾದ್ಮೇಲೆ ಏನ್ ಮಾಡಿದೀನಿ ಅಂತಂದ್ರೆ, ಬೆಟರ್ ನಾನು PYQs ಹಾಕಿದೀನಿ. PYQs ನನಗೆ ಅನ್ಸಿರೋ ಪ್ರಕಾರ ತುಂಬಾ ಈಸಿ ಇದಾವೆ, ಯಾವ ಕಷ್ಟನೇ ಇಲ್ಲ. ಸ್ವಲ್ಪ ನೋಡಿ ಟ್ರೈ ಮಾಡಿ. ಇದು ಯಾವ್ಯಾವ್ದು ಬರಲ್ಲ ನೋಡ್ಕೊಂಡು ಬೇಕಾದ್ರೆ ನಾಳೆ ಇನ್ನೊಂದು 15 ನಿಮಿಷ ಇದನ್ನ ಡಿಸ್ಕಸ್ ಮಾಡಿ, ಅದಾದ್ಮೇಲೆ ಬೇಕಾದ್ರೆ ನೆಕ್ಸ್ಟ್ ಚಾಪ್ಟರ್ ಹೋಗೋಣ. ಓಕೆನಾ? PDF ನ ಫುಲ್ ಕಳಿಸ್ತೀನಿ, ನೀವು ಟ್ರೈ ಮಾಡಿ. ಏನಾದ್ರು ಸಾಲ್ವ್ ಮಾಡ್ತೀನಿ ಸರ್ ಅನ್ನೋ ತರ ಇದ್ರೆ ನೀವು ಇಲ್ಲಿಂದ ಈ ಪ್ರಾಬ್ಲಮ್ ಇಂದ ಮುಂದಕ್ಕೆ ಏನ್ ಪ್ರಾಬ್ಲಮ್ಸ್ ಇದಾವೆ ಇವನ್ನೆಲ್ಲ ಸಾಲ್ವ್ ಮಾಡಿ, ಡೌಟ್ ಬಂದಿದ್ನ ಗ್ರೂಪ್ ಅಲ್ಲಿ ಹಾಕಿ. ಓಕೆನಾ? ಥ್ಯಾಂಕ್ ಯು.